ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ನನ್ನ ತರಗತಿಗೆ ಸ್ವಾಗತ ಕೋರ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಒಂದು ಸೆಷನ್ನಲ್ಲಿ ದೆಹಲಿ ಸುಲ್ತಾನರು, ಅದರ ವಿಶೇಷವಾಗಿ ದೆಹಲಿ ಸುಲ್ತಾನರ ಮೊದಲ ಸಂತತಿಯಾಗಿರ್ತಕ್ಕಂತಹ ಗುಲಾಮಿ ಸಂತತಿ, ಆ ಗುಲಾಮಿ ಸಂತತಿಯ ಸ್ಥಾಪಕನಾಗಿರುವಂತಹ ಕುತುಬುದ್ದೀನ್ ಐಬಕ್ ಬಗ್ಗೆ ಅಲ್ಲಿ ಬರುವಂತಹ ಬಹು ಆಯ್ಕೆಯ ಪ್ರಶ್ನೆಗಳು ದಿ ಮೋಸ್ಟ್ ಇಂಪಾರ್ಟೆಂಟ್, ಸರಿನಾ? ಅದರ ಅಲ್ಲದೆ ಈ ಒಂದು ಕುತುಬುದ್ದೀನ್ ಐಬಕ್ನ ಸಾಧನೆ ಬಗ್ಗೆ ಒಂಚೂರು ಅರ್ಥ ಮಾಡ್ಕೊಂಬೋಣ. ಅದಕ್ಕಿಂತ ಮುಂಚಿತವಾಗಿ ನನ್ನ ಒಂದು 1 ಮಿನಿಟ್ 1 ಡ್ರಿಲ್ 1 ಟ್ರಿಕ್, ನಾನು ಈ ಒಂದು ಸೆಷನಲ್ಲಿ ಹೊತ್ತು ತಂದಿರತಕ್ಕಂಥ ವಿಷಯ ದೆಹಲಿ ಸುಲ್ತಾನರ 5 ಮನೆತನಗಳು ಯಾವ ರೀತಿಯಾಗಿ ಕಾಲಾನುಕ್ರಮದಲ್ಲಿ ನೆನಪಿಡಬೇಕು ಅಂತ. ಈಗ ಫಾರ್ ಎಕ್ಸಾಂಪಲ್ ದೆಹಲಿ ಸುಲ್ತಾನರ ಸಂತತಿಗಳು ಅಥವಾ ಮನೆತನಗಳು ಅಂತ ನೀವು ಡಿಸ್ಕ್ರಿಪ್ಟಿವ್ ಆಗು ಕೇಳ್ಬೋದು, ಅಥವಾ ಮಲ್ಟಿಪಲ್ ಚಾಯ್ಸಲ್ಲಿ ಕಾಲಾನುಕ್ರಮವಾಗಿ ಬರೀರಿ, ಫಸ್ಟ್ ಯಾವುದು, ಸೆಕೆಂಡ್ ಯಾವುದು, ಥರ್ಡ್ ಯಾವುದು, ಈ ರೀತಿ ಕೂಡ ಕೇಳ್ಬೋದು, ಕೊನೆಯದು ಯಾವುದು ಅಂತ ಕೂಡ ಕೇಳ್ಬೋದು. ಹಾಗಾಗಿ ನೀವು ಈ 5ಅನ್ನು ಶಾರ್ಟ್ ಆಗಿ ನೆನಪಿಟ್ಟಿಗೆ ಸಾಧ್ಯ ಆಗಿರಬೇಕು. ಏನು ಸೂತ್ರ ಅಂದರೆ GK TSL, GK ಅಂತೂ ಗೊತ್ತದ, ಜನರಲ್ ನಾಲೆಜ್ ಅಂತ ಗೊತ್ತಿದೆ, TSL ಅಂತ ನೆನ್ಪಿಟ್ಕೊಂಡ್ರೆ ಸಾಕು. ಇಲ್ಲಿ G ಸ್ಟ್ಯಾಂಡ್ ಫಾರ್ ಗುಲಾಮಿ ಸಂತತಿ, K ಸ್ಟ್ಯಾಂಡ್ ಫಾರ್ ಖಿಲ್ಜಿ ಸಂತತಿ, T ಸ್ಟ್ಯಾಂಡ್ ಫಾರ್ ತುಘಲಕ್ ಸಂತತಿ, S ಸ್ಟ್ಯಾಂಡ್ ಫಾರ್ ಸೈಯದ್ ಸಂತತಿ, L ಸ್ಟ್ಯಾಂಡ್ ಫಾರ್ ಲೋಧಿ ಸಂತತಿ. ಫ್ರೆಂಡ್ಸ್, ಈ ಒಂದು ಸಂತತಿಗಳ ಬಗ್ಗೆ ಒಂಚೂರು ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಕೊಡ್ತಾ ಹೋಗ್ತೀನಿ, ಏನು ವಿಶೇಷತೆ ಅಂತಕ್ಕಂಥದ್ದನ್ನು. ಸರ್, ಇದು ಇಷ್ಟೊಂದು ಡೀಪ್ ಬೇಕಾ? ಎಸ್, ನಾನಿಲ್ಲಿ ಏನು ಕೊಟ್ಟಿದ್ದಲ್ಲ ಅವು ಒಂದಲ್ಲ ಒಂದು ಕಾಂಪಿಟೇಟಿವ್ ಎಕ್ಸಾಮ್ನಾಗ ಕೇಳಿರ್ತಕ್ಕಂಥದ್ದೇ. ಸೊ ಹೀಗಾಗಿ ಅದ್ರ ಬಗ್ಗೆ ಫೋಕಸ್ ಹಾಕ್ಲಿಕ್ಕೆ ಸಾಧ್ಯ ಆಗಿರ್ಬೇಕು. ಸರ್, ಬರೀ 10th ಬುಕ್ ಅಷ್ಟೇ ಅದಲ್ಲ. ಎಸ್, 10th ಬುಕ್ಕು ನಿಮ್ಮ ಡಿಸ್ಕ್ರಿಪ್ಟಿವ್ ಆಗಿ ಸಾಕು, ಆದರೆ ಮಲ್ಟಿಪಲ್ ಚಾಯ್ಸ್ ಬಂದಾಗ ಒಂಚೂರು ನೀವು ಅಪ್ಗ್ರೇಡ್ ಆಗಬೇಕಾಗ್ತದೆ, ಒಂಚೂರು ಹೆಚ್ಚಿನ ಮಾಹಿತಿ ಪಡಿಬೇಕಾಗ್ತದೆ. ಸೊ ಹೀಗಾಗಿ ನೀವು ಮಲ್ಟಿಪಲ್ ಚಾಯ್ಸಲ್ಲೂ ಕೂಡ ಜಾಸ್ತಿ ಮಾರ್ಕ್ಸ್ ಗೇನ್ ಆಗಬೇಕು, ಡಿಸ್ಕ್ರಿಪ್ಟಲ್ಲಿ ಕೂಡ ಜಾಸ್ತಿ ಮಾರ್ಕ್ಸ್ ಗೇನ್ ಆಗಬೇಕಾದ್ರೆ ನೀವು ಇಂಥ ಕೆಲವೊಂದು ಫಾರ್ಮುಲಾಗಳನ್ನು, ಕೆಲವೊಂದು ಟ್ರಿಕ್ಗಳನ್ನು, ಕೆಲವೊಂದು ವಿಷಯಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಿರಬೇಕಾಗ್ತದೆ. ನೋಡಿ ಫ್ರೆಂಡ್ಸ್, ದೆಹಲಿ ಸುಲ್ತಾನರ 5 ಮನೆತನ ಅಂತ ಬಂದಾಗ ನಾನು ಒಂದು ಕೋಡ್ ಹೇಳಿದೆ, ಏನಂತ? GKTSL ಅಂತ ಹೇಳಿದ್ದೆ. G ಅಂದರೆ ಗುಲಾಮಿ, K ಅಂದರೆ ಖಿಲ್ಜಿ, T ಅಂದರೆ ತುಘಲಕ್, S ಅಂದರೆ ಸೈಯದ್, L ಅಂದರೆ ಲೋಧಿ. ಇವು ಕಾಲಾನುಕ್ರಮವಾಗಿ ಬರ್ತಕ್ಕಂಥದ್ದು, ಇದು ನೆನಪಿಟ್ಕೊಳ್ಳಿ ಸಾಧ್ಯ ಆಗಿರಬೇಕು. ಗುಲಾಮಿ ಸಂತತಿ ಕಾಲಾವಧಿ ಏನು? 1206ರಿಂದ ಸ್ಟಾರ್ಟ್ ಆಗಿರ್ತಕ್ಕಂತಹ ಗುಲಾಮಿ ಸಂತತಿ 1290ಕ್ಕೆ ಕೊನೆ ಆಗ್ತಕ್ಕಂಥದ್ದು. ಹಾಗಾದರೆ ಎಷ್ಟು ವರ್ಷ ಆಳ್ವಿಕೆ ಮಾಡ್ದಂಗೆ ಆಯಿತು? 84 ವರ್ಷ ಆಳ್ವಿಕೆ ಮಾಡ್ದಂಗೆ ಆಯಿತು. ಈ ಮನೆತನದ ವಿಶೇಷತೆ ಏನು? ಇದು ದೆಹಲಿ ಸುಲ್ತಾನರ ಮೊದಲ ಸಂತತಿ, ದೆಹಲಿ ಸುಲ್ತಾನರ ಮೊದಲ ಮನೆತನ ಆಗಿರ್ತಕ್ಕಂಥದ್ದು ಕ್ಲಿಯರಾಗಿ ಗೊತ್ತಿರಲಿ. ನೆಕ್ಸ್ಟ್ ಬರ್ತೀನಿ, 2ನೇ K ಸ್ಟ್ಯಾಂಡ್ ಫಾರ್ ಖಿಲ್ಜಿ. ಈ ಒಂದು ಖಿಲ್ಜಿ ಸಂತತಿ ಯಾವಾಗ ಸ್ಟಾರ್ಟ್ ಆಯ್ತಪ್ಪ ಅಂದ್ರೆ 1290ಕ್ಕೆ ಸ್ಟಾರ್ಟ್ ಆಯಿತು, 1320ಕ್ಕೆ ಕೊನೆ ಆಗಿರ್ತಕ್ಕಂಥದ್ದು. ಒಟ್ಟು 30 ವರ್ಷಗಳ ಕಾಲ ಆಳ್ವಿಕೆ ಮಾಡಿರ್ತಕ್ಕಂತಹ ಈ ಖಿಲ್ಜಿ ಸಂತತಿಯು ದೆಹಲಿ ಸುಲ್ತಾನರಲ್ಲಿ ಅತಿ ಅಲ್ಪಾವಧಿಯ ಆಳ್ವಿಕೆ ಮಾಡಿರ್ತಕ್ಕಂಥದ್ದು, ಅತಿ ಕಡಿಮೆ ಅವಧಿಗೆ ಆಳ್ವಿಕೆ ಮಾಡಿರ್ತಕ್ಕಂತಹ ಮನೆತನ ಖಿಲ್ಜಿ ಮನೆತನ ಆಗಿರ್ತಕ್ಕಂಥದ್ದು. ಇದು ಆದ್ಮೇಲೆ ಬರ್ತಕ್ಕಂಥದ್ದು T ಸ್ಟ್ಯಾಂಡ್ ಫಾರ್ ತುಘಲಕ್ ಸಂತತಿ. ಈ ತುಘಲಕ್ ಸಂತತಿ ಸ್ಟಾರ್ಟ್ ಆಗಿದ್ದು ಕ್ರಿಸ್ತಶಕ 1320, ಕೊನೆ ಆಗಿರ್ತಕ್ಕಂಥದ್ದು 1414ರಲ್ಲಿ. ಒಟ್ಟು ಆಳ್ವಿಕೆ ಮಾಡಿರ್ತಕ್ಕಂತಹ ವರ್ಷ ಎಷ್ಟಪ್ಪ ಅಂದರೆ 94 ವರ್ಷ. ಈ ಮನೆತನದ ಒಂದು ವಿಶೇಷತೆ ಏನು? ಅತಿ ದೀರ್ಘಾವಧಿಯ, ಅತಿ ಹೆಚ್ಚು ಕಾಲ ಆಳ್ವಿಕೆ ಮಾಡಿರ್ತಕ್ಕಂಥ ಮನೆತನ ಆಗಿರ್ತಕ್ಕಂಥದ್ದು. ಅದು ಆದಮೇಲೆ ಎಸ್ ಸ್ಟ್ಯಾಂಡ್ ಫಾರ್ ಸೈಯದ್. ಸೈಯದ್ ಸಂತತಿ ಯಾವಾಗ ಸ್ಟಾರ್ಟ್ ಆಯಿತು? 1414 ಸ್ಟಾರ್ಟ್ ಆಯಿತು. ಯಾವಾಗ ಕೊನೆ ಆಯಿತು? 1451 ಕೊನೆ ಆಗಿರ್ತಕ್ಕಂಥದ್ದು. ಒಟ್ಟು ಇದು 37 ವರ್ಷಗಳ ಕಾಲ ಆಳ್ವಿಕೆ ಮಾಡಿರ್ತಕ್ಕಂಥದ್ದು. ನೆಕ್ಸ್ಟ್ ಎಲ್ ಬರ್ತದೆ. L ಸ್ಟ್ಯಾಂಡ್ ಫಾರ್ ಲೋಧಿ ಸಂತತಿ. ಈ ಲೋಧಿ ಸಂತತಿಯು ಏನಪ್ಪ ಅಂದರೆ 1451ಕ್ಕೆ ಸ್ಟಾರ್ಟ್ ಆಗಿ 1526 ಕೊನೆ ಆಗ್ತದೆ. ಒಟ್ಟು 75 ವರ್ಷಗಳ ಕಾಲ ಆಳ್ವಿಕೆ ಮಾಡಿರ್ತಕ್ಕಂತಹ ಈ ಲೋಧಿ ಸಂತತಿಯು ಏನಪ್ಪ ಅಂದ್ರೆ ದೆಹಲಿ ಸುಲ್ತಾನರ ಕಟ್ಟ ಕೊನೆಯ ಮನೆತನ ಅಥವಾ ಸಂತತಿ ಆಗಿರ್ತಕ್ಕಂಥದ್ದು. ಫ್ರೆಂಡ್ಸ್, ಇನ್ನೊಂದ್ಸಲ ಬ್ರೀಫ್ ಆಗಿ ನೋಡ್ರಿ ಹೆಂಗೆ ನೆನ್ಪಿಟ್ಕೋಬೇಕಂತಂದಾಗ GKTSL ಅಂತ ನೆನ್ಪಿಟ್ಬೇಕು. ಗುಲಾಮಿ, ಖಿಲ್ಜಿ, ತುಘಲಕ್, ಸೈಯದ್, ಲೋಧಿ ಅಂತ. ಮೊಟ್ಟ ಮೊದಲ ಮನೆತನ ಯಾವುದು? ಗುಲಾಮಿ ಸಂತತಿ. ಕೊನೆಯ ಮನೆತನ ಯಾವುದು? ಲೋಧಿ ಸಂತತಿ. ಅತಿ ದೀರ್ಘಾವಧಿ ಆಳ್ವಿಕೆ ಯಾವುದು? ತುಘಲಕ್ ಸಂತತಿ. ಅತಿ ಅಲ್ಪಾವಧಿ ಆಳ್ವಿಕೆ ಯಾವುದು? ಖಿಲ್ಜಿ ಸಂತತಿ ಆಗಿರ್ತಕ್ಕಂಥದ್ದು. ಇಷ್ಟು ಇದ್ರ ಬಗ್ಗೆ ತಿಳ್ಕೊಳ್ಳಿ ಸಾಧ್ಯ ಇರಬೇಕು. ಇನ್ನು ಚೂರು ನೋಡೋಣ, ಇಲ್ಲಿರುವಂತಹ ಈಗಿನ ಏನು 5 ಮನೆತನ ಕೊಟ್ಟಿದ್ದಲ್ಲ GKTSL ಅಂತ, ಈ 5 ಮನೆತನಗಳಲ್ಲಿ ಮೊದಲ 4 ಮನೆತನಗಳೇನಪ್ಪ ಅಂದರೆ ತುರ್ಕ್ ಪಂಗಡಕ್ಕೆ ಸೇರಿದರೆ. ತರಕ್ ಅಲ್ಲ, ಆ್ಯಕ್ಚುಲಿ ತುರ್ಕ್ ಅಥವಾ ಟರ್ಕ್. 5 ಹೇಳಿದಲ್ಲ, ಗುಲಾಮಿ, ಖಿಲ್ಜಿ, ತುಘಲಕ್, ಸೈಯದ್, ಲೋಧಿ ಅಂತ ಹೇಳಿದಲ್ಲ. ಇದರಲ್ಲಿ ಮೊದಲ 4 ಗುಲಾಮಿ, ಖಿಲ್ಜಿ, ತುಘಲಕ್, ಸೈಯದ್, ಈ ಮೊದಲ 4 ಮನೆತನಗಳು, ಮೊದಲ 4 ಸಂತತಿಗಳು ಟರ್ಕ್ ಅಥವಾ ತುರ್ಕ್ ಪಂಗಡಕ್ಕೆ ಸೇರಿದರೆ
ಕೊನೆಯದಾಗಿರ್ತಕ್ಕಂತಹ ಒಂದು ಲೋಧಿ ಸಂತತಿಯು ಲೋಧಿ ಮನೆತನವು ಅಫ್ಘನ್ ಅಥವಾ ಪಠಾಣ್ ಪಂಗಡಕ್ಕೆ ಸೇರಿರ್ತಕ್ಕಂಥದ್ದು. ಪ್ರಶ್ನೆ ಹಿಂಗೆ ರೈಸ್ ಆಗಿದೆ. ಆ್ಯಕ್ಚುಲಿ ಲೋಧಿ ಸಂತತಿ ಯಾವ ಪಂಗಡಕ್ಕೆ ಸೇರಿದಂದ್ರೆ ಆಪ್ಷನ್ ಪಠಾಣ್ ಕೊಟ್ರ ಪಠಾಣ್ ಕ್ಲಿಕ್ ಮಾಡಿರಿ, ಅಫ್ಘನ್ ಕೊಟ್ರ ಅಫ್ಘನ್ ಕ್ಲಿಕ್ ಮಾಡಿರಿ. ಎರಡು ಕೊಟ್ಟರೆ ಹೆಂಗೆ ಸರ್ ಅಂದರೆ ಎರಡರಾಗ ಯಾವ್ದಾರ ಒಂದು ಕ್ಲಿಕ್ ಮಾಡ್ರೆ ಸಾಕು 100% ಆಗಿ ಗ್ರೇಸ್ ಮಾರ್ಕ್ಸ್ ಕೊಡ್ತಾನೆ. ಎರಡು ಕೊಡೋಕ್ಕೆ ಸಾಧ್ಯನೇ ಇಲ್ಲ, ಕೊಡಲ್ಲ ಅವನು. ಕೊಟ್ಟರು ಕೂಡ ನೀವು ಪಠಾಣ್ ಅವ್ರ ಅಫ್ಘನ್ ಯಾವ್ದಾರ ಒಂದು ಹಾಕೋರು ಕೂಡ ಸಾಕು. ಹೀಗಾಗಿ ಗುಲಾಮಿ, ಖಿಲ್ಜಿ, ತುಗ್ಲಕ್, ಸೈಯದ್ ಇವು ಟರ್ಕ್ ಅಥವಾ ತುರ್ಕ್ ಪಂಗಡಕ್ಕೆ ಸೇರಿದ್ರ. ಈ ಲೋಧಿ ಸಂತತಿ ಲೋಧಿ ಮನೆತನ ಏನಪ್ಪ ಅಂದರೆ ಅಫ್ಘನ್ ಅಥವಾ ಪಠಾಣ್ ಮನೆತನಕ್ಕೆ ಅಥವಾ ಪಠಾಣ್ ಪಂಗಡಕ್ಕೆ ಸೇರಿರ್ತಕ್ಕಂಥದ್ದು. ಇದು ದೆಹಲಿ ಸುಲ್ತಾನರ ಬಗ್ಗೆ ಇರ್ತಕ್ಕಂತಹ ಬ್ರೀಫ್ ಆಗಿರ್ತಕ್ಕಂಥ ಒಂದಿಷ್ಟು ಮಾಹಿತಿ ನೋಡ್ಕೊಂಬೋಣ. ದೆಹಲಿ ಸುಲ್ತಾನ್ ಹೆಂಗೆ ಏನು ಅಂತ ನೋಡ್ಕೊಂಡು ಬರ್ತಾ ಹೋಗೋಣ. ದೆಹಲಿ ಸುಲ್ತಾನರು ಇಲ್ಲಿ ಬರುವಂತಹ ಪ್ರಮುಖವಾದ ಅಂಶಗಳ ಬಗ್ಗೆ ನೋಡೋದಾಗಿದ್ರೆ, ಕುತ್ಬುದ್ದೀನ್ ಐಬಕ್ನು ತನ್ನನ್ನು ತಾನು ಸುಲ್ತಾನ ಎಂದು ಕರೆದುಕೊಂಡು ದೆಹಲಿಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಮಾಡಿದ್ದರಿಂದಾಗಿ ಇವರಿಗೆ ದೆಹಲಿಯ ಸುಲ್ತಾನರು ಎಂದು ಕರೀತಕ್ಕಂಥದ್ದು. ನೋಡ್ರಿ, ದೆಹಲಿ ಏನದ ರಾಜಧಾನಿ, ಕುತ್ಬುದ್ದೀನ್ ಐಬಕ್ ಏನಪ್ಪ ಅಂದರೆ ಸುಲ್ತಾನ ಅಂತ ಕರ್ಕೊಂಡ್ಬಿಟ್ಟ. ಹೀಗೆ ದೆಹಲಿ ಪ್ಲಸ್ ಸುಲ್ತಾನ ಎರಡು ಸೇರ್ಕೊಂಡು ದೆಹಲಿಯ ಸುಲ್ತಾನರು ಅಂತ ಆಗಿರ್ತಕ್ಕಂಥದ್ದು. ಕುತ್ಬುದ್ದೀನ್ ಐಬಕ್ ತನ್ನನ್ನು ತಾನು ಸುಲ್ತಾನ ಅಂತ ಕರ್ಕೊಂಡು ದೆಹಲಿಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಸ್ಟಾರ್ಟ್ ಮಾಡ್ದ. ಈ ಒಂದು ಕಾರಣಕ್ಕಾಗಿ ಸುಲ್ತಾನ ಮತ್ತು ದೆಹಲಿ ಪ್ಲಸ್ ಸುಲ್ತಾನ ಸಮನಾಗಿರುತ್ತದೆ. ದೆಹಲಿ ಸುಲ್ತಾನ ಎಂಬ ಹೆಸರು ಬಂದಿರತಕ್ಕಂಥದ್ದು. ಈ ಒಂದು ದೆಹಲಿ ಸುಲ್ತಾನರ ಮನೆತನ ಸ್ಥಾಪಕ ಯಾರು? ಕುತ್ಬುದ್ದೀನ್ ಐಬಕ್. ಯಾವಾಗ ಸ್ಟಾರ್ಟ್ ಮಾಡ್ದ? ಈಗಾಗಲೇ ಹೇಳಿದಂತೆ 1206ರಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿರ್ತಕ್ಕಂಥದ್ದು. ಇವರ ಒಂದು ರಾಜಧಾನಿ ಕೇಂದ್ರ ಮೊದಲು ಲಾಹೋರ್ ಆಗಿತ್ತು, ತದನಂತರ ದೆಹಲಿಗೆ ವರ್ಗಾವಣೆ ಇತ್ತು. ಇವರ ಖಾಯಂ ರಾಜಧಾನಿ ದೆಹಲಿ ಆಗಿರ್ತಕ್ಕಂಥದ್ದು. ಕ್ಲಿಯರ್ ಆಗಿ ದೆಹಲಿ ಸುಲ್ತಾನರ ಮೊದಲ ರಾಜಧಾನಿ ಯಾವುದು ಅಂತ ಕೊಟ್ಟಾಗ ಫಸ್ಟ್ ಆಪ್ಷನ್ಸ್ ದೆಹಲಿ ಇರ್ತದೆ, ದಯವಿಟ್ಟು ಹೋಗ್ಬಾರ್ದು. ದೆಹಲಿ ಸುಲ್ತಾನರ ಮೊದಲ ರಾಜಧಾನಿ ಲಾಹೋರ್, ತದನಂತರ ಕುತ್ಬುದ್ದೀನ್ ಐಬಕ್ ಅದನ್ನು ದೆಹಲಿಗೆ ವರ್ಗಾವಣೆ ಮಾಡಿಕೊಂಡು ಅದನ್ನು ಖಾಯಂ ರಾಜಧಾನಿಯಾಗಿ ಮಾಡ್ಕೋತಾನೆ. ಇದು ಕ್ಲಿಯರ್ ಆಗಿ ಗೊತ್ತಾಗಿರಲಿ. ನೆಕ್ಸ್ಟು ಇವರು ಮೂಲತಃ ಟರ್ಕೋ ಅಫ್ಘನ್ ಪಂಗಡಕ್ಕೆ ಸೇರಿರ್ತಕ್ಕಂಥವ್ರು. ನಾನು ಮೊದಲು ಹೇಳಿದೆ, ಮೊದಲ 4 ಪಂಗಡಗಳು ಗುಲಾಮಿ, ಖಿಲ್ಜಿ, ತುಗ್ಲಕ್ ಮತ್ತು ಸೈಯದ್ 4 ಪಂಗಡಗಳು ಟರ್ಕ್ ಪಂಗಡಕ್ಕೆ ಸೇರಿದ್ರ. 4 ಸಂತತಿಗಳು ಟರ್ಕ್ ಪಂಗಡಕ್ಕೆ ಸೇರಿದ್ರ. ಕೊನೆಯದಾಗಿರ್ತಕ್ಕಂತಹ ಲೋಧಿ ಸಂತತಿಯು ಅಫ್ಘನ್ ಬುಡಕಟ್ಟಿಗೆ ಅಫ್ಘನ್ ಪಂಗಡಕ್ಕೆ ಸೇರಿದವರು ಅಂತ ಹೇಳಿದ್ದ. ಮೂಲತಃ ಇವರು ಟರ್ಕೋ ಅಫ್ಘನ್ ಪಂಗಡಕ್ಕೆ ಸೇರಿರ್ತಕ್ಕಂಥದ್ದು. 100% ಆಗಿ ಪ್ರಶ್ನೆ ಹಿಂಗೆ ರಾಜಾಗ್ಯದ. ದೆಹಲಿ ಸುಲ್ತಾನರು ಯಾವ ಬುಡಕಟ್ಟು ಮೂಲದವರು ಅಂದಾಗ ಟರ್ಕೋ ಅಫ್ಘನ್ ಬುಡಕಟ್ಟು ಮೂಲದವರು. ಕ್ಲಿಯರ್ ಆಗಿ ಟರ್ಕೋ ಅಫ್ಘನ್ ಬುಡಕಟ್ಟು ಮೂಲದವರು. ಮೊದಲ 4 ಟರ್ಕೋ, ಕೊನೆಯದೊಂದು ಅಫ್ಘನ್. ಹೀಗಾಗಿ ಟರ್ಕೋ ಮತ್ತು ಅಫ್ಘನ್ ಬುಡಕಟ್ಟು ಮೂಲದವರು ಆಗಿರ್ತಕ್ಕಂಥದ್ದು. ಭಾರತದಲ್ಲಿ ಸ್ಥಾಪನೆಯಾದಂತಹ ಮೊಟ್ಟ ಮೊದಲ ಮುಸ್ಲಿಂ ಮನೆತನ ಯಾವುದಪ್ಪ ಅಂದ್ರೆ ದೆಹಲಿ ಸುಲ್ತಾನ ಮನೆತನ ಆಗಿರ್ತಕ್ಕಂಥದ್ದು. ಇವರ ಒಂದು ಆಳ್ವಿಕೆ ಕಾಲ ಯಾವುದಪ್ಪ ಅಂದ್ರೆ 1206ರಿಂದ 1526, ಸರಿಸುಮಾರು 320, ನಾಟ್ 420 ಮತ್ತು 420 ಅನ್ಕೊಳ್ಬಾರ್ದು. ಇಲ್ಲಿ ಸ್ಥಾಪನೆ ಆಗಿದ್ದು 1206ರಲ್ಲಿ, ಕೊನೆ ಆಗಿರ್ತಕ್ಕಂಥದ್ದು 1526. ಮೊದಲನೇ ಪಾಣಿಪತ್ ಕದನದಲ್ಲಿ ಕೊನೆ ಆಗ್ತದೆ. ನಾನು ಅದ್ರ ಬಗ್ಗೆ ಡೀಟೇಲ್ ನೆಕ್ಸ್ಟ್ ಕ್ಲಾಸ್ ಮಾತಾಡ್ತೀನಿ. ಹೀಗಾಗಿ 1206ರಿಂದ 1526ವರೆಗೆ ಆಳ್ವಿಕೆ ಮಾಡಿರ್ತಕ್ಕಂತಹ ಈ ಒಂದು ದೆಹಲಿ ಸುಲ್ತಾನರ ಆಳ್ವಿಕೆ ಅವಧಿ ಎಷ್ಟಪ್ಪ ಅಂದ್ರೆ ಸರಿಸುಮಾರು 320 ವರ್ಷಗಳ ಕಾಲ ಆಳ್ವಿಕೆ ಮಾಡಿರ್ತಕ್ಕಂಥದ್ದು. ಇವರು ಈ ಒಂದು ಆಡಳಿತದ ಅವಧಿಯನ್ನು ಭಾರತದ ಇತಿಹಾಸದಲ್ಲಿ ಅಂಧಕಾರ ಯುಗ ಅಂತ ಕರಿತೀವಿ. ಇದು ನಾನು ಕರಿತಾ ಇಲ್ಲ. ದೆಹಲಿ ಸುಲ್ತಾನರ ಆಳ್ವಿಕೆ ಕಾಲವನ್ನು ಇತಿಹಾಸ ತಜ್ಞರು ಅಂಧಕಾರದ ಯುಗ ಅಂತ ಕರಿತಕ್ಕಂಥದ್ದು. ಯಾಕೆ ಸರ್ ಅಂದ್ರೆ ನಾವು ಕಂಡಿರ್ತಕ್ಕಂತಹ ಬಹುತೇಕ ರಾಜರು, ಬಹುತೇಕ ಸುಲ್ತಾನರು, ಬಹುತೇಕ ಸಾಮ್ರಾಟರುಗಳು ಸಾಮ್ರಾಜ್ಯ ವಿಸ್ತರಣೆಗಾಗಿ ಆಗಿರ್ಬೋದು, ಸಂಪತ್ತಿನ ಲೂಟಿಗಾಗಿರ್ಬೋದು, ಅಷ್ಟಕ್ಕೆ ಅವರೇನಪ್ಪ ಅಂದರೆ ಒಂದು ದಾಳಿ ಮಾಡಿರ್ತಕ್ಕಂಥದ್ದು. ಆದ್ರೆ ದೆಹಲಿ ಸುಲ್ತಾನರು ಹೆಂಗೆ ಮಾಡಿದ್ರಪ್ಪ ಅಂತಂದರೆ, ಇದಕ್ಕೆ ಯಾಕೆ ಅಂಧಕಾರ ಯುಗ ಅಂತ ಕರಿಬೇಕಾದ್ರೆ ಇವ್ರು ಏನು ಮಾಡ್ತಾರಂದ್ರೆ ರಾಜನನ್ನು ಕೊಂದು ರಾಣಿಯನ್ನು ಅಪಹರಿಸಲು ದಾಳಿ ಮಾಡಿದರು. ತಿಳಿತಾ? ಅವರು ಸಂಪತ್ತನ್ನು ಲೂಟಿ ಹೊಡ್ಲಿಕ್ಕೆ ದಾಳಿ ಮಾಡಿದರು. ಅಲ್ಲದೆ ಇವ್ರದೊಂದು ಕೆಟ್ಟ ಅಭ್ಯಾಸ ಏನಾಯ್ತಪ್ಪ ಅಂದ್ರೆ ವ್ಯಕ್ತಿಗಳನ್ನು ಜೀವಂತವಾಗಿದ್ದಾಗ ಚರ್ಮ ಸುಟ್ಟು ಅವರ ಹೆಂಡತಿ ಮಕ್ಕಳಿಗೆ ತಿನ್ನಕ್ಕೆ ಕೊಡ್ತಿದ್ರಂತೆ. ಕೊತ್ತ ಕುದಿತಕ್ಕಂಥ ಅಕ್ಕಿಯಲ್ಲಿ ಅನ್ನದಲ್ಲಿ ಬೇಯಿಸ್ಕೊಡ್ತಕ್ಕಂತಹ ಒಂದು ಕಲ್ಚರ್ ಆಗಿತ್ತು. ಕ್ಲಿಯರ್ ಆಯ್ತಾ? ಯಾಕೆ ದೆಹಲಿ ಸುಲ್ತಾನರ ಕಾಲವನ್ನು ಅಂಧಕಾರ ಯುಗ ಅಂತ ಕರಿತೀವಿ ಅಂದ್ರೆ ಇದೊಂದು ಮುಸ್ಲಿಂ ಸಂತತಿ ಅಂತಲ್ಲ, ಇದೊಂದು ಇಸ್ಲಾಂ ಸಂತತಿ ಅಂತಲ್ಲ. ಬದಲಾಗಿ ಈ ಹಿಂದೆ ಇರ್ತಕ್ಕಂತಹ ಮೊಹಮ್ಮದ್ ಗಜ್ನಿ ಕೂಡ ಮುಸ್ಲಿಮು, ಮೊಹಮ್ಮದ್ ಗೋರಿ ಕೂಡ ಮುಸ್ಲಿಂ, ಹೌದಾ? ಆದರೆ ಅವ್ರ ಉದ್ದೇಶ ಏನಾಗಿತ್ತು? ಸಾಮ್ರಾಜ್ಯ ವಿಸ್ತರಣೆ ಮಾಡಬೇಕು, ಸಾಮ್ರಾಜ್ಯ ಸ್ಟಾರ್ಟ್ ಮಾಡಬೇಕು, ಸಂಪತ್ತು ಲೂಟಿ ಮಾಡಬೇಕು, ಅಷ್ಟೇ ಆಗಿತ್ತು. ಆದ್ರೆ ದೆಹಲಿ ಸುಲ್ತಾನರು ಬಹುತೇಕ ರಾಜರು ಹೆಂಗಾಗಿದ್ರಪ್ಪ ಅಂತಂದರೆ ಅಲ್ಲಿ ದಾಳಿ ಮಾಡಿದ ಒಂದು ಯಾವುದೋ
ಯಾವುದೋ ರಾಜ್ಯದ ಮೇಲೆ ದಾಳಿ ಮಾಡಿ ಅಲ್ಲಿರ್ತಕ್ಕಂತಹ ರಾಜನನ್ನ ಕೊಂದು ಆ ರಾಣಿಯನ್ನು ಅಪಹರಿಸ್ಕೊಂಡು ಬರ್ಬೇಕಂತಲೇ ದಾಳಿ ಮಾಡ್ತಿರತ್ತೆ. ಅಲ್ಲಿ ಸಾಮ್ರಾಜ್ಯ ವಿಸ್ತರಣೆ ಬೇರೆ ವಿಷಯ, ಬಟ್ ರಾಣಿಯರಿಗಾಗಿ ದಾಳಿ ಮಾಡಿರ್ತಕ್ಕಂಥದ್ದು 1 ಪಾಯಿಂಟು. ಎರಡನೇದು ಅಲ್ಲಿರ್ತಕ್ಕಂತಹ ಅಪಾರವಾದ ಸಂಪತ್ತನ್ನು ಲೂಟಿ ಮಾಡ್ತಿದ್ರು 2 ಪಾಯಿಂಟು. ಮೂರನೇ ದಿ ಮೋಸ್ಟ್ ಆ್ಯಂಡ್ ವರ್ಸ್ಟ್ ಇಂಪಾರ್ಟೆಂಟ್ ಹೆಂಗಪ್ಪ ಅಂದ್ರೆ ವ್ಯಕ್ತಿಗಳನ್ನು ದಾಳಿ ಮಾಡೋಕ್ಕೆ ಹೋಗಿರ್ತಾರಲ್ಲ, ಆ ದಾಳಿಯಲ್ಲಿ ಸಿಕ್ಕಿರ್ತಕ್ಕಂತಹ ವ್ಯಕ್ತಿಗಳನ್ನು ಜೀವಂತವಾಗಿದ್ದಾಗಲೇ ಅವ್ರ ಚರ್ಮವನ್ನು ಸುಲಿದು ಸುಟ್ಟು ಅವ್ರ ಹೆಂಡತಿ ಮಕ್ಕಳಿಗೆ ತಿನ್ನಕ್ಕೆ ಕೊಡ್ತಿದ್ರಂಥವ್ರು. ನೋಡ್ರಿ, ನಮ್ಮ ಮನೆಗೆ ಯಾರೋ ಚರ್ಮ ಸುಲಿದು ಸುಟ್ಟು ಅದು ನಮ್ಗೆ ತಿನ್ನಕ್ಕೆ ಕೊಟ್ಟರೆ ಹೆಂಗೆ ಆಗಿರ್ಬೇಕಂತ ನೀವೇ ಯೋಚನೆ ಮಾಡ್ರಿ. ಅಂತಹ ಒಂದು ಹೋಪ್ಲೆಸ್ ಆಗಿರ್ತಕ್ಕಂತಹ ಸುಲ್ತಾನರು ಇಲ್ಲಿ ಕಂಡು ಬಂದಿದ್ರು. ಹಾಗಂತ ಎಲ್ಲರೂ ಹಾಗೆ ಅಂತಲ್ಲ, ಬಟ್ ಇಂತಹ ಒಂದು ಘಟನೆಗಳಿಂದ, ಇಂತಹ ಒಂದು ಸನ್ನಿವೇಶಗಳಿಂದ ಈ ಒಂದು ಆಡಳಿತದ ಅವಧಿಯನ್ನು ನಾವು ಭಾರತದ ಇತಿಹಾಸದಲ್ಲಿ ಇತಿಹಾಸ ತಜ್ಞರು ಅಂಧಕಾರದ ಯುಗ ಅಂತ ಕರೀತಕ್ಕಂಥದ್ದು. ಇದ್ರ ಬಗ್ಗೆ ಹೆಚ್ಚಿನ ಕಾಂಟ್ರವರ್ಸಿ ಬೇಡ, ಫಾರ್ ಇಷ್ಟ ಅರ್ಥ ಮಾಡ್ಕೊಡ್ರಿ. ಭಾರತ ಇತಿಹಾಸದಲ್ಲಿ ಅಂಧಕಾರ ಯುಗ ಅಂತ ಯಾವ ಒಂದು ಆಳ್ವಿಕೆ ಕಾಲದಲ್ಲಿ ಕರಿತೀವಿ ಅಂದ್ರೆ ದೆಹಲಿ ಸುಲ್ತಾನ್ ಆಳ್ವಿಕೆ ಕಾಲದಲ್ಲಿ ಕರಿತಕ್ಕಂಥದ್ದು ಕ್ಲಿಯರಾಗಿ ಗೊತ್ತಾಗಿರಲಿ. 1206ರಿಂದ 1707ರವರೆಗಿನ ಅವಧಿಯನ್ನು ಇಸ್ಲಾಂ ಯುಗ ಅಂತ ಕರಿತಾ ಇರ್ತೀವಿ. ಅರ್ಥ ಆಯ್ತಾ? ಇದನ್ನೇ ಇತಿಹಾಸದಲ್ಲಿ ಮಧ್ಯಕಾಲೀನ ಇತಿಹಾಸ ಅಂತ ಕರಿತಕ್ಕಂಥದ್ದು. ಈಗ ಫಾರ್ ಎಕ್ಸಾಂಪಲ್ 1206ರಿಂದ 1526ಕ್ಕೆ ದೆಹಲಿ ಸುಲ್ತಾನರು, 1526ರಿಂದ 1707ರವರೆಗೆ ಮೊಘಲರು ಬರ್ತಾರೆ. ಹೀಗಾಗಿ ಈ ಒಂದು ದೆಹಲಿ ಸುಲ್ತಾನರು ಮತ್ತು ಮೊಘಲರು ಇಬ್ಬರು ಇಸ್ಲಾಂ ಪಂಥದವರು, ಇಸ್ಲಾಂ ಪಂಗಡದವರು, ಮುಸ್ಲಿಂ ಸಂತತಿಯವರು. ಹೀಗಾಗಿ ಈ ಒಂದು 1206ರಿಂದ 1707 ಸರಿಸುಮಾರು 5 ಶತಮಾನಗಳ ಕಾಲವನ್ನು ನಾವು ಇಸ್ಲಾಂ ಯುಗ ಅಂತ ಕರಿತಾ ಹೋಗ್ತೀವಿ. ಇಂತಹ ಒಂದು ಕಾಲ ಅವಧಿಯನ್ನು ನಮ್ಮ ಭಾರತೀಯ ಇತಿಹಾಸದಲ್ಲಿ ಮಧ್ಯಕಾಲೀನ ಇತಿಹಾಸ ಅಂತ ಕರ್ಕೊಂಡು ಹೋಗಿರ್ತಕ್ಕಂಥದ್ದು. ಫ್ರೆಂಡ್ಸ್, ಕ್ಲಿಯರ್ ಆಗಿರಲಿ. ದೆಹಲಿ ಸುಲ್ತಾನ ಸ್ಥಾಪಕ ಕುತುಬುದ್ದೀನ್ ಐಬಕ್, ಆತ ತನ್ನನ್ನು ತಾನು ಸುಲ್ತಾನ ಅಂತ ಕರ್ಕೊಂಡ, ಅಲ್ಲದೆ ದೆಹಲಿಯನ್ನು ರಾಜಧಾನಿ ಮಾಡಿಕೊಂಡ. ಹೀಗಾಗಿ ಇವರನ್ನ ದೆಹಲಿಯ ಸುಲ್ತಾನ್ ಅಂತ ಕರಿತಾ ಹೋಗ್ತೀವಿ. ಸರಿನಾ? ಇವರು ಮೊದಲ ರಾಜಧಾನಿ ಲಾಹೋರ್ ಆಗಿತ್ತು. ತದನಂತರ ದೆಹಲಿಗೆ ವರ್ಗಾವಣೆ ಆಯಿತು. ದೆಹಲಿ ಮುಂದೆ ಖಾಯಂ ರಾಜಧಾನಿಯಾಗಿ ಮಾರ್ಪಾಟಾಗಿರ್ತಕ್ಕಂಥದ್ದು. ಈ ಒಂದು ದೆಹಲಿ ಸುಲ್ತಾನರು ಮೂಲತಃ ಟರ್ಕೋ ಅಫಘನ್ ಪಗನ್ ಬುಡಕಟ್ಟು ಸಮುದಾಯಕ್ಕೆ, ಬುಡಕಟ್ಟು ಮೂಲಕ್ಕೆ ಸೇರಿರ್ತಕ್ಕಂಥವ್ರು. ಮೊದಲ 4 ಮನೆತನಗಳು ಟರ್ಕ್ ಪಂಗಡಕ್ಕೆ ಸೇರಿದ್ರೆ, ಕೊನೆ ಒಂದು ಮನೆತನ ಲೋಧಿ ಸಂತತಿ ಅಫ್ಘನ್ ಪಂಗಡಕ್ಕೆ ಅಥವಾ ಪಠಾಣ್ ಪಂಗಡಕ್ಕೆ ಸೇರಿರ್ತಕ್ಕಂಥದ್ದು. ಭಾರತದಲ್ಲಿ ಸ್ಥಾಪನೆಯಾದಂತಹ ಮೊಟ್ಟ ಮೊದಲ ಮುಸ್ಲಿಂ ಸಂತತಿ, ಮುಸ್ಲಿಂ ಮನೆತನ ಯಾವುದಂದ್ರೆ ದೆಹಲಿ ಸುಲ್ತಾನ ಮನೆತನ. ಅದರ ವಿಶೇಷವಾಗಿ ಗುಲಾಮಿ ಸಂತತಿ ಅಂತ ನೆನ್ಪಿಟ್ಕೋಬೇಕು. ಇವರ ಒಂದು ಆಳ್ವಿಕೆಯ ಕಾಲಾವಧಿ 1206ಕ್ಕೆ ಸ್ಟಾರ್ಟ್ ಆಗಿ 1526ಕ್ಕೆ ಕೊನೆ ಆಗ್ತಕ್ಕಂಥದ್ದು. ಸರಿಸುಮಾರು 3/4 ಶತಮಾನ, 320 ವರ್ಷಗಳ ಕಾಲ ಆಳ್ವಿಕೆ ಮಾಡಿದ್ರು ದೆಹಲಿ ಸುಲ್ತಾನರು. ಇವರ ಒಂದು ಆಡಳಿತ ಅವಧಿಯನ್ನು ನಮ್ಮ ಭಾರತೀಯ ಇತಿಹಾಸದಲ್ಲಿ ಭಾರತೀಯ ಇತಿಹಾಸ ತಜ್ಞರು ಅಂಧಕಾರದ ಯುಗ ಅಂತ ಕರೀತಕ್ಕಂಥದ್ದು. ಯಾಕಂತ ಆಲ್ರೆಡಿನೇ ಹೇಳ್ದ, ರಾಣಿಯನ್ನು ಅಪಹರಿಸ್ಕೊಳ್ಳಿಕ್ಕೆ ದಾಳಿ ಮಾಡಿದ್ರು, ಅಲ್ಲಿ ಸಿಕ್ಕಿರ್ತಕ್ಕಂಥ ವ್ಯಕ್ತಿ ಜೀವಂತವಾಗಿದ್ದಾಗ ಅವ್ರ ಚರ್ಮ ಸುಲಿದು ಸುಟ್ಟು ಅಲ್ಲಿರ್ತಕ್ಕಂಥ ಕುಟುಂಬದ ಸದಸ್ಯರಿಗೆ ತಿರ್ಲಕ್ಕೆ ಕೊಡ್ತಿದ್ರು. ಇಂತಹ ಒಂದು ಹೀನ ಕೃತ್ಯಗಳ ಕೈಗೊಂಡಿದ್ದ ಸಲುವಾಗಿ ಇವರನ್ನು ಅಂಧಕಾರ ಯುಗ ಅಂತ ಕರಿತಾ ಹೋಗ್ತೀವಿ. ಅಲ್ಲದೆ 1206ರಿಂದ 1707ರ ಅವಧಿಯನ್ನು ಇಸ್ಲಾಂ ಯುಗ ಅಂತ ಕರಿತೀವಿ. ಈ ಒಂದು ಅವಧಿಯನ್ನು ನಮ್ಮ ಭಾರತೀಯ ಇತಿಹಾಸದಲ್ಲಿ ನಾವು ಮಧ್ಯಕಾಲೀನ ಇತಿಹಾಸ ಅಂತ ಕರಿತಾ ಹೋಗ್ತೀವಿ. ನೋಡಿ, ನಾ ಈಗಲೇ ಹೇಳ್ತಿದ್ದೇನೆ, ಎಲ್ಲಿಂದ ಸ್ಟಾರ್ಟ್ ಆಯಿತು? ಗುಲಾಮಿ ಸಂತತಿಯ ಕುತುಬುದ್ದೀನ್ ಐಬಕ್ನಿಂದ ಸ್ಟಾರ್ಟ್ ಆಗಿ ಮೊಘಲರ ಔರಂಗಜೇಬವರೆಗೂ ಇರತಕ್ಕಂಥದ್ದು ಮಧ್ಯಕಾಲೀನ ಇತಿಹಾಸ, ಮಿಡಿವಲ್ ಹಿಸ್ಟ್ರಿ ಅಂತ ಕರಿತಾ ಹೋಗ್ತೀವಿ. ಸರ್, ಈ ರೀತಿಯಾಗಿ ಮಧ್ಯಕಾಲೀನ ಇತಿಹಾಸ ಅಂತ ಕರ್ಕೊಂಡು ಹೋಗ್ತಾ ಇರ್ತೀವಿ. ಇಷ್ಟು ದೆಹಲಿ ಸುಲ್ತಾನರ ಬಗ್ಗೆ ಹೊಂದಿರತಕ್ಕಂಥ ಒಂದಿಷ್ಟು ಪ್ರಮುಖವಾಗಿರ್ತಕ್ಕಂಥ ಮಾಹಿತಿ. ನೆಕ್ಸ್ಟು ದೆಹಲಿ ಸುಲ್ತಾನರ ಮೊಟ್ಟ ಮೊದಲ ಸಂತತಿ, ಮೊಟ್ಟ ಮೊದಲ ಮನೆತನವಾಗಿರ್ತಕ್ಕಂತಹ ಗುಲಾಮಿ ಸಂತತಿ. ಈ ಒಂದು ಗುಲಾಮಿ ಸಂತತಿಯ ಅವಧಿ ನಾ ಈಗಾಗಲೇ ಹೇಳಿದೆ ನಿಮ್ಗೆ, 1206ಕ್ಕೆ ಸ್ಟಾರ್ಟ್ ಆಗಿ 1290 ಕ್ಲೋಸ್ ಆಗ್ತಕ್ಕಂಥದ್ದು, ಎಂಡ್ ಆಗ್ತದೆ. ಒಟ್ಟು 84 ವರ್ಷಗಳ ಕಾಲ ಆಳ್ವಿಕೆ ಮಾಡಿರ್ತಕ್ಕಂಥ ಇದು ದೆಹಲಿ ಸುಲ್ತಾನರ ಮೊಟ್ಟ ಮೊದಲ ಸಂತತಿಯಾಗಿರ್ತಕ್ಕಂಥದ್ದು, ಮೊಟ್ಟ ಮೊದಲ ಮನೆತನ ಆಗಿರ್ತಕ್ಕಂಥದ್ದು. ಸ್ಥಾಪಕ ಯಾರಿದ್ರದ್ದು? ಕುತುಬುದ್ದೀನ್ ಐಬಕ್ ಈ ಒಂದು ಮನೆತನದ ಸ್ಥಾಪಕ ಆಗಿರ್ತಕ್ಕಂಥದ್ದು. ಈತ ಮೂಲತಃ ಒಬ್ಬ ತುರ್ಕಿಶ್ ಗುಲಾಮ. ಕ್ಲಿಯರ್ ಆಯ್ತಾ? ಈತ ಮೂಲತಃ ಒಬ್ಬ ತುರ್ಕಿಶ್ ಗುಲಾಮ. ಯಾರು? ಕುತುಬುದ್ದೀನ್ ಐಬಕ್. ಅವ ಹೆಂಗೆ ಬಂದ? ಅಲ್ಲಿರ್ತಕ್ಕಂತಹ ಈ ಒಂದು ಕುತುಬುದ್ದೀನ್ ಐಬಕ್ ಎಲ್ಲಿಂದ ಭಾರತಕ್ಕೆ ಬಂದ, ಅವನ ಮೂಲ ಸ್ಥಳದಿಂದ ಭಾರತದೆಡೆಗೆ ಈತನ ಒಂದು ಪ್ರಯಾಣ ಹೆಂಗೆ ಅಂತ ಒಂದು ಸ್ಲೈಡ್ ಅದ ಹೇಳ್ತೀನಿ ನಾನು. ಆ್ಯಕ್ಚುಲಿ ಜನನ ಆಗಿರ್ತಕ್ಕಂಥ ತುರ್ಕಿಸ್ತಾನದಲ್ಲಿ ಜನಿಸಿರ್ತಕ್ಕಂತಹ ಈ ಕುತುಬುದ್ದೀನ್ ಐಬಕ್ ಭಾರತದೆಡೆಗೆ ಪ್ರಯಾಣ ಹೆಂಗೆ ಮಾಡ್ದಂತ ನೆಕ್ಸ್ಟ್ ಸ್ಲೈಡಲ್ಲಿ ಒಂದು ಏನಪ್ಪ ಅಂದರೆ ಇಮೇಜ್ ಇಟ್ಟಿದ್ದಲ್ಲಿ ಗೊತ್ತಾಗಿರ್ತದೆ. ಹಾಗಾಗಿ ಈ ಒಂದು ಗುಲಾಮಿ ಸಂತತಿಯ ಸ್ಥಾಪಕ ಕುತುಬುದ್ದೀನ್ ಐಬಕ್, ಈತ ಮೂಲತಃ ಒಬ್ಬ ತುರ್ಕಿಶ್ ಗುಲಾಮ ಆಗಿರ್ತಕ್ಕಂಥದ್ದು. ಭಾರತಕ್ಕೆ ಗುಲಾಮನಾಗಿ ಬಂದು ಅನಂತರ ದೆಹಲಿಯ ಸಿಂಹಾಸನವನ್ನು ಏರ್ದ.
ಅಲ್ಲದೆ ಈ ಸಂತತಿ ಗುಲಾಮಿ ಸಂತತಿಯ ಬಹುತೇಕ ಸುಲ್ತಾನರು ಒಂದಲ್ಲ ಒಂದು ರೀತಿಯಲ್ಲಿ ಗುಲಾಮರೇ ಆಗಿದ್ರು. ಹೀಗಾಗಿ ಈ ಒಂದು ಮನೆತನಕ್ಕೆ ಗುಲಾಮಿ ಸಂತತಿ ಅಂತ ಕರಿತೀವಿ. ನೋಡ್ರಿ, ಗುಲಾಮಿ ಅಂತ ಯಾಕೆ ಕರಿಬೇಕಂದ್ರೆ ಈ ಒಂದು ಮನೆತನ ಸ್ಥಾಪಕನಾಗಿರ್ತಕ್ಕಂತಹ ಕುತುಬುದ್ದೀನ್ ಐಬಕ್ ಕೂಡ ಒಬ್ಬ ತುರ್ಕಿಸ್ತಾನದ ಗುಲಾಮ. ಸರಿನಾ? ಇವಾಗ ಗುಲಾಮನಾಗಿ ಬಂದು ಏನಪ್ಪ ಅಂದರೆ ಸಿಂಹಾಸನವನ್ನು ಏರುದ. ಅಲ್ಲದೆ ಈತ ನಂತರ ಬಂದಿರತಕ್ಕಂತಹ ಅನೇಕ ಬಹುತೇಕ ಸುಲ್ತಾನರು ಕೂಡ ಒಂದಲ್ಲ ಒಂದು ರೀತಿಯಾಗಿರ್ತಕ್ಕಂತಹ ಗುಲಾಮರು. ಹೀಗಾಗಿ ಈ ಒಂದು ಮನೆತನಕ್ಕೆ ಗುಲಾಮಿ ಸಂತತಿ ಅಂತ ಕರಿತಾ ಹೋಗ್ತೀವಿ. ಗುಲಾಮಿ ಪದದ ಇನ್ನೊಂದು ಅರ್ಥ ಮೆಮುಲಕ್ ಅಂತ ಕರಿತೀವಿ. ಹೀಗಾಗಿ ಈ ಸಂತತಿಯನ್ನು ಮೆಮುಲಕ್ ಸಂತತಿ ಅಂತ ಕೂಡ ಕರಿತೀವಿ. ಕೆಲವೊಂದು ಸಲ ಗುಲಾಮಿ ಅಂತ ಕೊಡಲ್ಲ, ಬದಲಾಗಿ ಮೆಮುಲಕ್ ಅಂತ ಕೊಡ್ತಾನೆ. ಗುಲಾಮಿ ಅಂದ್ರೂ ಕೂಡ ಒಂದೇ, ಮೆಮುಲಕ್ ಅಂದ್ರೂ ಕೂಡ ಒಂದೇ. ನೀವು ಯಾವುದೇ ಕಾರಣಕ್ಕೆ ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇಲ್ಲ. ಗುಲಾಮಿ ಸಂತತಿಯ ಇನ್ನೊಂದು ಹೆಸರೇ ಮ್ಯಾಮುಲಕ್ ಅಂತ ಅರ್ಥ ಕೊಡ್ತಕ್ಕಂಥದ್ದು. ಈ ಸಂತತಿಯವರು, ಗುಲಾಮಿ ಸಂತತಿಯವರು ಮೂಲತಃ ಮಧ್ಯ ಏಷ್ಯಾದ ಟರ್ಕ್ ಪಂಗಡಕ್ಕೆ ಸೇರಿದವರು. ಅರ್ಥ ಆಯ್ತಾ? ನಾನು ಮೊದಲೇ ಹೇಳಿದೆ, ಮೊದಲ 4 ಟರ್ಕ್ ಪಂಗಡ ಅಂತ. ಹೀಗಾಗಿ ಇವರು ಮಧ್ಯ ಏಷ್ಯಾದ ಟರ್ಕ್ ಪಂಗಡಕ್ಕೆ ಸೇರಿದವರು. ಆದ್ದರಿಂದ ಈ ಸಂತತಿಯವರನ್ನು ನಾವು ಆರಂಭದ ಟರ್ಕರು, ಸ್ಟಾರ್ಟಿಂಗ್ ಟರ್ಕರು ಅಂತ ಕರಿತಾ ಹೋಗ್ತೀವಿ. ಈ ಒಂದು ಮನೆತನದ ಪ್ರಸಿದ್ಧರಾಗಿರ್ತಕ್ಕಂಥ ಸುಲ್ತಾನರು ಯಾರಪ್ಪ ಅಂದರೆ ಸ್ಥಾಪಕನಾಗಿರ್ತಕ್ಕಂತಹ ಕುತುಬುದ್ದೀನ್ ಐಬಕ್, ಈತನ ನಂತರ ಬರುವಂತಹ ಇಲ್ತಮಷ್, ರಜಿಯಾ ಬೇಗಂ, ಬಲ್ಬನ್, ಇಂಥ ಅನೇಕ ಮುಂತಾದ ಸುಲ್ತಾನರುಗಳು ಬಹಳಷ್ಟು ಪ್ರಸಿದ್ಧರಾಗಿರ್ತಕ್ಕಂಥ ಸುಲ್ತಾನರಾಗಿರ್ತಾರೆ. ಫ್ರೆಂಡ್ಸ್, ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿದೆ ಇಷ್ಟೇ, ಗುಲಾಮಿ ಸಂತತಿ ದೆಹಲಿ ಸುಲ್ತಾನರ ಮೊಟ್ಟ ಮೊದಲ ಸಂತತಿ, ಮೊಟ್ಟ ಮೊದಲ ಮನೆತನ. ಇದರ ಸ್ಥಾಪಕ ಕುತುಬುದ್ದೀನ್ ಐಬಕ್. ಯಾವಾಗ ಸ್ಥಾಪನೆ ಮಾಡ್ದ? 1206 ಸ್ಟಾರ್ಟ್ ಮಾಡ್ದ ಅಂತ ಆಲ್ರೆಡಿ ಹೇಳಿದೆ. ಈಗ ಅದ್ರ ಬಗ್ಗೆ ಮತ್ತೆ ರಿಪೀಟ್ ಬೇಡ. ಹೀಗಾಗಿ ಯಾಕೆ ಇದು ಗುಲಾಮಿ ಅಂತ ಕರಿತೀವಿ ಅಂದ್ರೆ, ಇದರ ಸ್ಥಾಪಕನಾಗಿರ್ತಕ್ಕಂತಹ ಕುತುಬುದ್ದೀನ್ ಐಬಕ್ ಒಬ್ಬ ಮೂಲತಃ ತುರ್ಕಿಶ್ ಅಥವಾ ಟರ್ಕ್ ಗುಲಾಮ ಆಗಿದ್ದ. ಈತ ಭಾರತಕ್ಕೆ ಗುಲಾಮನಾಗಿ ಬರ್ತಾನೆ. ಬಂದಿರತಕ್ಕಂಥ ಈತ ಗುಲಾಮನಾಗಿ ಸೇವೆ ಸಲ್ಲಿಸಿದ ನಂತರ ದೆಹಲಿಯ ಸಿಂಹಾಸನ ಏರ್ತಾನೆ. ಅಲ್ಲದೆ ಈತನಿಂದ ಸ್ಥಾಪನೆ ಆಗಿರ್ತಕ್ಕಂತಹ ಈ ಸಂತತಿಯ ಬಹುತೇಕ ಸುಲ್ತಾನರು ಕೂಡ ಒಂದಲ್ಲ ಒಂದು ರೀತಿಯಾಗಿ ಗುಲಾಮರೇ ಆಗಿರ್ತಾರೆ. ಹೀಗಾಗಿ ಈ ಒಂದು ಮನೆತನಕ್ಕೆ ಗುಲಾಮಿ ಸಂತತಿ ಅಂತ ಕರಿತೀವಿ. ಗುಲಾಮಿ ಸಂತತಿಯ ಇನ್ನೊಂದು ಅರ್ಥ ಮ್ಯಾಮುಲಕ್. ಹೀಗಾಗಿ ಈ ಒಂದು ಗುಲಾಮಿ ಸಂತತಿಯ ಇನ್ನೊಂದು ಹೆಸರು ಏನಪ್ಪ ಅಂದರೆ ಮ್ಯಾಮುಲಕ್ ಸಂತತಿ. ಈ ಒಂದು ಗುಲಾಮಿ ಸಂತತಿಯ ಏನಾರಲ್ಲ, ಇವರು ಮೂಲತಃ ಮಧ್ಯ ಏಷ್ಯಾದ ಟರ್ಕ್ ಪಂಗಡಕ್ಕೆ ಸೇರಿದ ಸಲುವಾಗಿ ಈ ಸಂತತಿಯವರನ್ನು ನಾವು ಆರಂಭದ ಟರ್ಕರು, ಸ್ಟಾರ್ಟಿಂಗ್ ಟರ್ಕ್ ಅಂತ ಕರಿತೀವಿ. ಈ ಒಂದು ಮನೆತನದ ಪ್ರಸಿದ್ಧರಾಗಿರ್ತಕ್ಕಂಥ ಸುಲ್ತಾನ್ ಯಾರಪ್ಪ ಅಂದ್ರೆ ಕುತುಬುದ್ದೀನ್ ಐಬಕ್ ಆಗಿರ್ಬೋದು, ಇಲ್ತಮಷು, ರಜಿಯಾ ಬೇಗಂ, ಭಾಳ ಇಂಪಾರ್ಟೆಂಟ್ ಪರ್ಸನಾಲಿಟಿ ಅವರು. ರಜಿಯಾ ಬೇಗಂ, ಬಲ್ಬನ್, ಇಂಥ ಅನೇಕ ಸುಲ್ತಾನರು ಇಲ್ಲಿ ಬಹಳ ಪ್ರಮುಖವಾಗಿ ಕಾಣ್ತಕ್ಕಂಥದ್ದು. ನೆಕ್ಸ್ಟ್ ನೋಡ್ತಾ ಹೋಗೋಣ. ಕುತುಬುದ್ದೀನ್ ಐಬಕ್ ಈತ ಅಧಿಕಾರಕ್ಕೆ ಬಂದದ್ದು 1206 ಅಧಿಕಾರಕ್ಕೆ ಬಂದಿರತಕ್ಕಂಥ ಈತ 1210 ಸಾವನ್ನಪ್ಪತಕ್ಕಂಥದ್ದು. ಒಟ್ಟು 4 ವರ್ಷಗಳ ಕಾಲ ಈತ ಆಳ್ವಿಕೆ ಮಾಡಿರ್ತಕ್ಕಂಥದ್ದು. ನೋಡಿ, ಇದೇ ಕುತುಬುದ್ದೀನ್ ಐಬಕ್ನ ಜೀವನ ಪಯಣ ಹೆಂಗಿದೆ ಅಂತ. ಕುತುಬುದ್ದೀನ್ ಐಬಕ್, ನೀವು ಸ್ವಲ್ಪ ಇದನ್ನು ಬ್ರೈಟ್ನೆಸ್ ಹೆಚ್ಚಿಗೆ ಮಾಡ್ಕೊಂಡು ನೋಡ್ಲಿಕ್ಕೆ ಸಾಧ್ಯ ಆಗಿರ್ಬೇಕು, ಯಾಕಂದ್ರೆ ಸರ್ ಕಾಣ್ತಾ ಇಲ್ಲ ಅಂತ ಹೇಳಕ್ಕೆ ಹೋಗ್ಬೇಡ್ರಿ, ಸರಿನಾ? ಕುತುಬುದ್ದೀನ್ ಐಬಕ್ ಈತ ಅಧಿಕಾರಕ್ಕೆ ಬಂದದ್ದು 1206 ಜೂನ್ 24 ಅಧಿಕಾರಕ್ಕೆ ಬಂದ. ಈತನ ಸಾವಾಗಿರ್ತಕ್ಕಂಥದ್ದು 1210 ಸಾವಾಗ್ತದೆ. ಪಾಯಿಂಟ್ ನಂಬರ್ 1, ಈತ ದೆಹಲಿಯ ಸುಲ್ತಾನರ ಸ್ಥಾಪಕ. ಅಲ್ಲದೆ ದೆಹಲಿ ಸುಲ್ತಾನರ ಮೊದಲ ಮನೆತನವಾಗಿರ್ತಕ್ಕಂಥ, ಮೊದಲ ಸಂತತಿಯಾಗಿರ್ತಕ್ಕಂತಹ ಗುಲಾಮಿ ಅಥವಾ ಮಮುಲಿಕ್ ಮನೆತನದ ಅಥವಾ ಸಂತತಿಯ ಸ್ಥಾಪಕ. ಕ್ಲಿಯರ್ ಆಯ್ತಾ? ದೆಹಲಿ ಸುಲ್ತಾನರ ಸ್ಥಾಪಕ ಅಂದರೂ ಕುತುಬುದ್ದೀನ್ ಐಬಕ್, ಗುಲಾಮಿ ಅಥವಾ ಮಮುಲಕ್ ಸಂತತಿ ಸ್ಥಾಪಕ ಅಂದರೂ ಕೂಡ ಕುತುಬುದ್ದೀನ್ ಐಬಕ್. ಹೊಸದಾಗಿ ತುರ್ಕು ಸಾಮ್ರಾಜ್ಯದ ಸ್ಥಾಪಕನಾದ ಈತನು ಭಾರತದಲ್ಲಿ ಮೊದಲ ತುರ್ಕಿ ಅಧಿಪತ್ಯ ಸ್ಥಾಪಕನಾಗಿದ್ದಾನೆ. ತಿಳಿತಾ? ಪ್ರಶ್ನೆ ಹಿಂಗೆ ಬರ್ತದೆ, ಭಾರತದಲ್ಲಿ ಹೊಸದಾಗಿ ತುರ್ಕಿ ಸಾಮ್ರಾಜ್ಯ ಸ್ಥಾಪಕ ಯಾರು ಅಂತಂದಾಗ, ಮೊದಲ ತುರ್ಕಿ ಅಧಿಪತ್ಯ ಸ್ಥಾಪಕ ಯಾರು ಅಂತ ಕೇಳಿದಾಗ ಕುತುಬುದ್ದೀನ್ ಐಬಕ್ ಅಂತ ಮೆನ್ಷನ್ ಮಾಡಬೇಕು. ಇದು ಹಾಕಲಿಕ್ಕೆ ಸಾಧ್ಯ ಆಗಿರಬೇಕು. ಕ್ಲಿಯರಾಗಿ ಗೊತ್ತಾಗಿಲ್ಲ, ನಾನು ಹಾಕ್ತಕ್ಕಂಥ ಎಲ್ಲ ಪಾಯಿಂಟ್ ಭಾಳ ಇಂಪಾರ್ಟೆಂಟು, ಇದು ಗೊತ್ತಾಗಿರಲಿ. ಹೆಂಗಾಗ್ತದಪ್ಪ ನಿಮ್ಮ ಜೀವನ ಪ್ರಯಾಣ ಹೆಂಗಾಯಿತು? ಇವನು ಜನಿಸಿರ್ತಕ್ಕಂಥದ್ದು ತುರ್ಕಿಸ್ತಾನದಲ್ಲಿ ತುರ್ಕಿ ದಂಪತಿಗಳ ಉದರದಲ್ಲಿ, ಸರಿನಾ? ಮೂಲತಃ ಈತನ ಜನನ ಆಗಿದ್ದಲ್ಲಿ ತುರ್ಕಿಸ್ತಾನದ ತುರ್ಕಿ ದಂಪತಿಗಳ ಉದರದ ಜನಿಸಿರ್ತಕ್ಕಂತಹ ಕುತುಬುದ್ದೀನ್ ಐಬಕ್ನಾಗ ಚಿಕ್ಕ ವಯಸ್ಸಿನಲ್ಲಿ ಅವನನ್ನು ಗುಲಾಮನನ್ನಾಗಿ ಮಾಡಿ ನಿಶಾಪುರದೊಬ್ಬ ರಾಜ ಇದ್ದಿದ್ದ, ಏನಪ್ಪ ಅಂದರೆ ಖಾಜಿ, ನಿಶಾಪುರದೊಬ್ಬ ಖಾಜಿ ಇದ್ದ, ಫಕ್ರುದ್ದೀನ್ ಖಾಜಿ ಅಂತ ಅವನಿಗೆ ಹೋಗಿ ಮಾರಾಟ ಮಾಡಿಬಿಡ್ತಾರೆ, ಸರಿನಾ? ಈ ನಿಶಾಪುರದ ಖಾಜಿ ಮಾರಾಟ ಮಾಡಿದ್ಮೇಲೆ ಒಂದಿಷ್ಟು ದಿನಗಳ ಕಾಲ ಅಲ್ಲೇ ಉಳಿದಿರ್ತಕ್ಕಂತಹ ಕುತುಬುದ್ದೀನ್ ಐಬಕ್ ಫಕ್ರುದ್ದೀನ್ ಖಾಜಿಯ ಮರಣದ ನಂತರ, ನಿಧನದ ನಂತರ ಈ ಫಕ್ರುದ್ದೀನ್ ಖಾಜಿಯ ಮಕ್ಕಳು ಏನು ಮಾಡ್ತಾರೆ ಅಂದರೆ, ಈ ಒಂದು ಐಬಕ್ನನ್ನು ಗಜ್ನಿ ಕರ್ಕೊಂಡ್ಬರ್ತಾರೆ. ಅಫ್ಘಾನಿಸ್ತಾನದ ಗಜ್ನಿಗೆ ತಂದು ಆಗ ಅಲ್ಲಿ ಆಳ್ವಿಕೆ ಮಾಡುತ್ತಿದ್ದಂತಹ ಮಹಮ್ಮದ್ ಗೋರಿಗೆ ಮಾರಾಟ ಮಾಡ್ತಾರೆ.
ಕ್ಲಿಯರ್ ಆಯ್ತಾ. ಆಗ ಮಹಮ್ಮದ್ ಗೋರಿ ಏನು ಮಾಡ್ತಾನಪ್ಪ ಅಂದರೆ ಭಾರತದ ಮೇಲೆ ದಂಡಯಾತ್ರೆ ಕೈಗೊಂಡಾಗ ತನ್ನ ಜೊತೆ ಐಬಕ್ನ ಕರ್ಕೊಂಬರ್ತಾನೆ. ಹೀಗೆ ಐಬಕ್ನಿಗೆ ಭಾರತದ ಪರಿಚಯ ಆಗ್ತದೆ. ತುರ್ಕಿಸ್ತಾನದಿಂದ ಭಾರತದೆಡೆಗೆ ಐಬಕ್ನ ಪ್ರಯಾಣ ಹಿಂಗಾಗಿರ್ತಕ್ಕಂಥದ್ದು. ಆ್ಯಕ್ಚುಲಿ ಜನಿಸಿರ್ತಕ್ಕಂಥದ್ದಲ್ಲಿ ತುರ್ಕಿಸ್ತಾನದಲ್ಲಿ ತುರ್ಕಿ ದಂಪತಿಗಳ ಉದರದಲ್ಲಿ ಚಿಕ್ಕ ವಯಸ್ಸಿನಲ್ಲೇ ಗುಲಾಮನಾಗಿರ್ತಕ್ಕಂಥ ಗುಲಾಮನ ಮಾಡಿರ್ತಕ್ಕಂಥ ಈತನ ತಂದೆ ತಾಯಿಗಳು ನಿಶಾಪುರ ಅಥವಾ ನಿಜಾಪುರದ ಒಬ್ಬ ಖಾಜಿ ಇದ್ದ, ಫಕ್ರುದ್ದೀನ್ ಖಾಜಿ ಅಂತ ಅವನಿಗೆ ತಂದು ಮಾರಾಟ ಮಾಡ್ತಾರೆ. ಆ ಫಕ್ರುದ್ದೀನ್ ಖಾಜಿ ಬದುಕಿರೋ ತನಕ ಅವನ ಬಳಿಯೇ ಗುಲಾಮನಾಗಿ ಸೇವೆ ಸಲ್ಲಿಸಿರ್ತಕ್ಕಂತಹ ಕುತ್ಬುದ್ದೀನ್ ಐಬಕ್ ಆತನ ಮರಣದ ನಂತರ ಆತನ ಮಕ್ಕಳ ಹತ್ರ ಕೆಲಸ ಮಾಡಲಾರ್ದೆ ಆತನ ಮಕ್ಕಳು ಏನು ಮಾಡ್ತಾರೆ, ಐಬಕ್ನಿಗೆ ಅಫಘಾನಿಸ್ತಾನದ ಘಜ್ನಿಗೆ ಬಂದು ಅಲ್ಲಿ ಆಳ್ವಿಕೆ ಮಾಡ್ತಕ್ಕಂತಹ ಆ ಒಂದು ಕಾಲದ ಘಜ್ನಿಯ ಸುಲ್ತಾನ್ ಆಗಿರ್ತಕ್ಕಂತಹ ಮಹಮ್ಮದ್ ಗೋರಿ ತಂದು ಮಾರಾಟ ಮಾಡ್ತಾರೆ. ಮಹಮ್ಮದ್ ಗೋರಿ ಏನು ಮಾಡ್ತಾನೆ, ಭಾರತದ ಮೇಲೆ ದಂಡಯಾತ್ರೆ ಕೈಗೊಂಡಾಗ ಆತನನ್ನು ಭಾರತಕ್ಕೆ ಕರ್ಕೊಂಡ್ಬಂದಿರ್ತಕ್ಕಂಥದ್ದು. ನಿಮಗೆ ಈಗಾಗಲೇ 1ನೇ ತರನ್ ಕದನ 2ನೇ ತರನ್ ಕದನ ಬಂದಾಗ ಹೇಳಿದ್ದ. 1ನೇ ತರನ್ ಕದನದಲ್ಲಿ ಸೋಲುಂಡು ಪಲಾಯನ ಮಾಡ್ತಕ್ಕಂತಹ ಮಹಮ್ಮದ್ ಗೋರಿ ಕುದುರೆಯ ಆಯ ತಪ್ಪಿ ಕೆಳಗೆ ಬಿದ್ದು ಬಂಡೆಗೆ ಹಣೆ ಹಚ್ಚಿ ಇನ್ನೇನು ಸತ್ತೇ ಹೋಗ್ತಾನಂತಕ್ಕಂಥ ಸಂದರ್ಭದಲ್ಲಿ ತನ್ನ ಜೀವದ ಹಂಗನ್ನು ತೊರೆದು ತನ್ನ ಸುಲ್ತಾನನ ಪ್ರಾಣವನ್ನು ಉಳಿಸಿರ್ತಕ್ಕಂಥ ಸೇನಾಪತಿ ಅಥವಾ ಸೈನಿಕ ಯಾರು ಅಂದರೆ ಕುತ್ಬುದ್ದೀನ್ ಐಬಕ್. ಹೀಗಾಗಿ ಆತನ ಒಂದು ಆ ಸಾಧನೆಗೆ ಆತನ ಒಂದು ಉಪಕಾರಕ್ಕೆ ಮಾರು ಹೋಗಿರ್ತಕ್ಕಂಥ ಮಹಮ್ಮದ್ ಗೋರಿ 2ನೇ ತರನ್ ಕದನದಲ್ಲಿ ಐಬಕ್ನ ನೇತೃತ್ವದಲ್ಲಿ ಭಾರತ ಮೇಲೆ ದಾಳಿ ಮಾಡ್ತಾನೆ ಅಂತ ನಿಮ್ಗೆ ಆಲ್ರೆಡಿ ಇನ್ ಡೀಟೇಲಾಗಿ ಹೇಳಿದ್ದಾನೆ ಲಾಸ್ಟ್ ಕ್ಲಾಸಲ್ಲಿ. ಹೀಗಾಗಿ ಏನಪ್ಪ ಅಂದರೆ ಹೀಗೆ ಮಹಮ್ಮದ್ ಗೋರಿ ಈತನಿಗೆ ಭಾರತಕ್ಕೆ ತರ್ತಾನೆ. ಅದು ಆದಮೇಲೆ ಭಾರತವನ್ನು ಜಯಿಸಿರ್ತಕ್ಕಂಥ ಮಹಮ್ಮದ್ ಗೋರಿ ಈತನಿಗೆ ಭಾರತದಲ್ಲೇ ತನ್ನ ಒಂದು ಸಾಮಂತನ ಥರ ತನ್ನ ಅಧಿಕಾರಿ ಥರ ಬಿಟ್ಟು ಹೋಗ್ತಾನೆ. ಹೀಗೆ ತುರ್ಕಿಸ್ತಾನದಿಂದ ಭಾರತದ ಎಡೆಗೆ ಈ ಒಂದು ಕುತ್ಬುದ್ದೀನ್ ಐಬಕ್ ಪ್ರಯಾಣ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ನೋಡೋಣ, ಈ ಒಂದು ಗುಲಾಮಿ ಸಂತತಿಯ ಕುತುಬುದ್ದೀನ್ ಐಬಕನಲ್ಲ, ಕುತುಬುದ್ದೀನ್ ಐಬಕನು ಗುಲಾಮಿ ಸಂತತಿಯ ಮತ್ತು ದೆಹಲಿ ಸುಲ್ತಾನ ಮಂಟನ ಸ್ಥಾಪಕ ಆಗಿರ್ತಕ್ಕಂಥದ್ದು. ತನ್ನನ್ನು ತಾನು ಸುಲ್ತಾನ ಎಂಬ ಬಿರುದಿನೊಂದಿಗೆ ಆಡಳಿತವನ್ನು ಪ್ರಾರಂಭಿಸಿರ್ತಕ್ಕಂಥ ಭಾರತದ ಮೊಟ್ಟ ಮೊದಲ ಮುಸ್ಲಿಂ ದೊರೆ ಕುತುಬುದ್ದೀನ್ ಐಬಕ್. ನೋಡ್ರಿ, ಆ್ಯಕ್ಚುಲಿ ಇಡೀ ಜಗತ್ತಿನಾಗೆ ತನ್ನನ್ನು ತಾನು ಸುಲ್ತಾನ ಅಂತ ಕರ್ಕೊಂಡಿರ್ತಕ್ಕಂಥ ಫಸ್ಟ್ ಪರ್ಸನ್ ಮೊಹಮ್ಮದ್ ಗಜ್ನಿ. ಆಲ್ರೆಡಿ ಹೇಳಿದ, ಹೌದಾ? ಆತ ಏನಪ್ಪ ಅಂದರೆ ಗಜ್ನಿ ಸಂತತಿಯ ಪ್ರಸಿದ್ಧರಾಗಿರ್ತಕ್ಕಂತಹ ಮೊಹಮ್ಮದ್ ಗಜ್ನಿ ತನ್ನನ್ನು ತಾನು ಸುಲ್ತಾನ ಅಂತಕ್ಕಂಥ ಕರೆದುಕೊಂಡು ಸಿಂಹಾಸನ ಗದ್ದಿಗೆ ಏರಿದಂತ ಆಲ್ರೆಡಿ ಹೇಳಿದ. ಹಾಗೆ ಜಗತ್ತಿನಲ್ಲಿ ಮೊಹಮ್ಮದ್ ಗಜ್ನಿ ಆದರೆ ಭಾರತದಲ್ಲಿ ಕುತ್ಬುದ್ದೀನ್ ಐಬಕ್ ಆಗಿರ್ತಕ್ಕಂಥದ್ದು. ಇವರ ಆರಂಭಿಕ ರಾಜಧಾನಿ ಲಾಹೋರ್ ಆಗಿತ್ತು. ನಂತರ ಅದನ್ನು ದೆಹಲಿಗೆ ವರ್ಗಾವಣೆ ಮಾಡಲಿಕ್ಕೆ ಆಗಿರ್ತಕ್ಕಂಥದ್ದು. ಈತನು 1206ರಲ್ಲಿ ಮೊಹಮ್ಮದ್ ಗೋರಿಯ ನಿಧನದ ನಂತರ ತುರ್ಕಿ ವೀರರ ಬೆಂಬಲದಿಂದ ತುರ್ಕಿ ವೀರರ ಅಮೀರರ ಬೇಕಿದೆ, ಆ್ಯಕ್ಚುಲಿ ವೀರಲ್ಲ ಅಮೀರರ ಮಾಡ್ಕೊ ತುರ್ಕಿ ಅಮೀರರ ಒಂದು ಸಲ ಆಲ್ರೆಡಿ ಹೇಳಿದ. ಖೋಖಾಗಳ ದಂಗೆ ಅಂತ ಬಂದಾಗ 1205ರಲ್ಲಿ ಮೊಹಮ್ಮದ್ ಗೋರಿ ಗಜ್ನಿಯಿಂದ ಇಲ್ಲಿ ಬರ್ತಾನೆ. ಬಂದು ಕುತ್ಬುದ್ದೀನ್ ಐಬಕ್ ಪರವಾಗಿ ಹೋರಾಟ ಮಾಡಿ ಖೋಖಾರನ್ನು ಸೋಲಿಸ್ತಾನೆ. ಆ ಖೋಖಾರನ್ನ ಸೋಲಿಸಿ ಖೋಖಾರರ ಏನಪ್ಪ ವೈರುತ್ವ ಕಟ್ಕೊಂಡಿದ್ದ, ದ್ವೇಷ ಕಟ್ಕೊಂಡಿದ್ದ ಯಾರು, ಮೊಹಮ್ಮದ್ ಗೋರಿ. ಹೀಗಾಗಿ ಆ ಸೋಲಿಸಿ ಏನಪ್ಪ ಅಂದರೆ ಮೊಹಮ್ಮದ್ ಗೋರಿ ತನ್ನ ಸ್ವದೇಶಕ್ಕೆ ಹಿಂದಿರಬೇಕಾದ್ರೆ ದಮ್ಮಾಯಕ್ ಅಂತಕ್ಕಂಥ ಸ್ಥಳದಲ್ಲಿ ನಮಾಜ್ ಮಾಡುವಂಥ ಪ್ರಾರ್ಥನೆ ಮಾಡತಕ್ಕಂಥ ಸಂದರ್ಭದಲ್ಲಿ 1206 ಮಾರ್ಚ್ 15ಕ್ಕೆ ಏನಪ್ಪ ಅಂದರೆ ಖೋಖಾ ಜನಾಂಗಗಳಿಂದ ಕೊಲೆಗೀಡಾಗ್ತಾನೆ ಅಂತ ಹೇಳಿದ್ದ. ಹೀಗೆ 1206ರಲ್ಲಿ ಮೊಹಮ್ಮದ್ ಗೋರಿ ನಿಧನ ಆದಮೇಲೆ ಅಲ್ಲಿರುವಂತಹ ತುರ್ಕಿ ಅಮೀರರ ತುರ್ಕಿ ಶ್ರೀಮಂತರ ಬೆಂಬಲದಿಂದ 1206 ಜೂನ್ 26ರಂದು ಸಿಂಹಾಸನ ಯಾರು ಕುತುಬುದ್ದೀನ್ ಐಬಕ್. ಆದ್ರೆ ಈ ಸಿಂಹಾಸನ ಏರಿದ ತಕ್ಷಣ ಈತನಿಗೆ ಗುಲಾಮರಿಂದ ಮುಕ್ತಿ ಸಿಗಲಿಲ್ಲ. ಆ ಗುಲಾಮರ ಕೈಯಲ್ಲಿ ಗುಲಾಮರ ಅಧೀನದಲ್ಲಿಯೇ ಅವರ ಒಂದು ಕಪ್ಪಿ ಮುಷ್ಟಿಯಲ್ಲಿ ಆಳ್ವಿಕೆ ಮಾಡ್ತಾ ಇದ್ದ. ಆ ನಂತರ ಏನಾಯಿತು, 1208ರಲ್ಲಿ ಈತನಿಗೆ ಗೋರಿ ಮನೆತನದಿಂದ ಆಮೇಲೆ ಗುಲಾಮಗಿರಿಯಿಂದ ಮುಕ್ತಿ ಸಿಕ್ತು. ತದನಂತರ 1208ರಲ್ಲಿ ಈತನಿಗೆ ಸುಲ್ತಾನ ಎಂಬ ಬಿರುದನ್ನು ನೀಡಿ ಈತನ ಸ್ವತಂತ್ರಗೊಳಿಸಲಾಯಿತು. ಆವಾಗಿನಿಂದ ಈತನ ಮಾಡಿದ ಸುಲ್ತಾನ ಎಂಬ ಬಿರುದಿನೊಂದಿಗೆ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು. ಕ್ಲಿಯರ್ ಆಯ್ತಾ? ಕುತ್ಬುದ್ದೀನ್ ಐಬಕ್ ಗುಲಾಮಿ ಸಂತತಿಯ ಸ್ಥಾಪಕ, ದೆಹಲಿ ಸುಲ್ತಾನರ ಸ್ಥಾಪಕ, ತನ್ನನ್ನು ತಾನು ಸುಲ್ತಾನ ಎಂಬ ಬಿರುದಿನೊಂದಿಗೆ ಆಡಳಿತ ಪ್ರಾರಂಭಿಸಿರ್ತಕ್ಕಂತಹ ಭಾರತದ ಮೊಟ್ಟ ಮೊದಲ ಮುಸ್ಲಿಂ ದೊರೆ ಕುತುಬುದ್ದೀನ್ ಐಬಕ್. ಈತನ ಆರಂಭಿಕ ರಾಜಧಾನಿ ಲಾಹೋರ್ ಆಗಿತ್ತು. ತದನಂತರ ಅದನ್ನು ದೆಹಲಿಗೆ ವರ್ಗಾವಣೆ ಮಾಡಲಿಕ್ಕಾಯಿತು. ಇದು ದೆಹಲಿ ಸುಲ್ತಾನರ ಖಾಯಂ ರಾಜಧಾನಿ ಆಗಿರ್ತಕ್ಕಂಥದ್ದು. ಮೊಹಮ್ಮದ್ ಗೋರಿ ಯಾವ ನಿಧನ ಆದಂತ ಹೇಳಿದನು, 1206ರಲ್ಲಿ ಪುತ್ರ ಸಂತಾನವಿಲ್ಲದೆ ನಿಧನ ಆಗ್ತಾನೆ ಮೊಹಮ್ಮದ್ ಗೋರಿ. ಆತನ ನಿಧನದ ನಂತರ ಅಲ್ಲಿರುವಂತಹ ತುರ್ಕಿ ಅಮೀರರ, ತುರ್ಕಿ ಶ್ರೀಮಂತರ, ತುರ್ಕಿ ಜನರ ಬೆಂಬಲದಿಂದ ಈತ 1206 ಜೂನ್ 26ಕ್ಕೆ
ಅಧಿಕಾರಕ್ಕೆ ಬರ್ತಾನೆ. ಯಾರು? ಕುತುಬುದ್ದೀನ್ ಐಬಕ್. ಆದರೆ ಅಧಿಕಾರಕ್ಕೆ ಬಂದ ತಕ್ಷಣ ಈತ ಗುಲಾಮರಿಂದಾಗಲಿ ಅಲ್ಲಿರ್ತಕ್ಕಂಥ ತುರ್ಕಿಸ್ತರಿಂದಾಗಲಿ ಮುಕ್ತಿ ಸಿಗೋದಿಲ್ಲ. 1208 ತನಕ ಸರಿಸುಮಾರು 2 ವರ್ಷಗಳ ಕಾಲ ಈತನ ಮಾಡ್ತಾನೆ ಆ ಒಂದು ಗುಲಾಮರಿಂದಲೇನಪ್ಪ ಅಂದರೆ ಆ ಗುಲಾಮರ ಕೈ ಕೆಳಗೆ ಅಧಿಕಾರ ಚಲಾಯಿಸ್ತಾ ಇರ್ತಾನೆ. 1708ಕ್ಕೆ ಆ ಗುಲಾಮರಿಂದ ಘೋರಿ ಮನೆತನದವನಿಗೆ ಮುಕ್ತಿ ಸಿಗ್ತದ. ಅಲ್ಲದೆ ಸುಲ್ತಾನ ಎಂಬ ಬಿರುದನ್ನು ನೀಡಿ ಸ್ವತಂತ್ರಗೊಳಿಸ್ತಾರ. ಅವಾಗಿನಿಂದ ಈತ ಸ್ವತಂತ್ರವಾಗಿರ್ತಕ್ಕಂಥ ಸುಲ್ತಾನ ಎಂಬ ಬಿರುದನೊಂದಿಗೆ ಆಳ್ವಿಕೆ ಸ್ಟಾರ್ಟ್ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಇದು ಏನಪ್ಪ ಅಂದರೆ ಈ ಕುತುಬುದ್ದೀನ್ ಐಬಕ್ ಬಗ್ಗೆ ಇರತಕ್ಕಂತಹ ಒಂದಿಷ್ಟು ಪ್ರಮುಖವಾಗಿರ್ತಕ್ಕಂಥ ಮಾಹಿತಿ. ಇನ್ನು ನೋಡಿ, ನಾನು ಕುತುಬುದ್ದೀನ್ ಐಬಕ್ ಸಾಧನೆ ಹೇಳ್ತೀನಿ. ಈಗ ಆ ಕುತುಬುದ್ದೀನ್ ಐಬಕ್ ಸಾಧನೆ ಹೇಳೋಕ್ಕಿಂತ ಮುಂಚಿತವಾಗಿ ನೀವು ಈ ಸ್ಲೈಡನ್ನು ಅಬ್ಸರ್ವ್ ಮಾಡಬೇಕು. ಏನಂತಂದರೆ ನಾನು ಮೊದಲೇ ಹೇಳಿದ ಮೊಹಮ್ಮದ್ ಗೋರಿಗೆ 5 ಜನ ಸೇನಾಪತಿಗಳು, 5 ಜನ ಸೇನಾ ದಂಡನಾಯಕರಿದ್ದರು ಅಂತ ಹೇಳಿದ. ಆ 5 ಜನ ಹೆಂಗಿದ್ರಪ್ಪ ಅಂದ್ರೆ ಮೊಹಮ್ಮದ್ ಗೋರಿಯ ಒಂದು ಸೇನಾಪತಿಗಳಾಗಿದ್ದರೂ ಕೂಡ ಮೊಹಮ್ಮದ್ ಗೋರಿ ಯಾವಾಗ ಸಾಯ್ತಾನ ಅಂತ ಕಾಯ್ತಾ ಇದ್ರು. ನಾನು ಅದಕ್ಕೆ ಹೇಳಿದ ಒಂದು ನಾವು ಯಾವ ದೋಣಿ ಕುಂತಿರ್ತೀವೋ ಅದೇ ದೋಣಿ ತೂತ ಹೊಡೆದಂದ್ರೆ ಇದೆ ಸರಿನಾ. ಆ್ಯಕ್ಚುಲಿ ಇವರಿರೋದೇ ಮೊಹಮ್ಮದ್ ಗೋರಿಯ ಅದಿಂದಾಗ, ಬಟ್ ಅವ ಯಾವಾಗ ಸಾಯ್ತಾನೋ ಅಂತ ಎದುರು ಕಾಯ್ತಾ ಇದ್ರು. ಯಾರ್ಯಾರು? ಎಲ್ಡೋಸ್, ನಾಸಿರುದ್ದೀನ್ ಕಬಾಜಾ, ಹೌದಾ. ಆಮೇಲೆ ಮಾಸಿರ್ ಅಂತಕ್ಕಂತಹ ವ್ಯಕ್ತಿ ಕೂಡ ಇದ್ದ. ಒಂದು ತಾಜುದ್ದೀನ್ ಎಲ್ಡೋಸ್, ಎರಡನೇದು ನಾಸಿರುದ್ದೀನ್ ಕಬಾಜಾ, ಮೂರನೇದು ತಾಜುಲ್ ಮಾಸಿರ್, ನಾಲ್ಕನೇದು ಬಕ್ತಿಯಾರ್ ಖಿಲ್ಜಿ, ಐದನೇದು ಕುತುಬುದ್ದೀನ್ ಐಬಕ್. ಈ 5 ಜನ ಸಮಾನರಾಗಿರ್ತಕ್ಕಂಥ ಸೇನಾಪತಿಗಳು ಸರಿನಾ. ಅವ ಈಗ ಸತ್ತ ಮೇಲೆ ಡಿವೈಡ್ ಮಾಡಿಕೊಂಡ್ರು. ಬಟ್ ಇದ್ರಾಗ ಅತಿ ಹೆಚ್ಚು ಮಹತ್ವಾಕಾಂಕ್ಷಿ, ಅತಿ ಹೆಚ್ಚು ಆಸೆ ಹೊಂದಿರತಕ್ಕಂಥವು ಕುತುಬುದ್ದೀನ್ ಐಬಕ್. ಈತ ಲಾಹೋರನ್ನು ರಾಜಧಾನಿ ಮಾಡಿಕೊಂಡು ತದನಂತರ ದೆಹಲಿಗೆ ರಾಜಧಾನಿ ವರ್ಗಾವಣೆ ಮಾಡಿಕೊಂಡು ಸಾಮ್ರಾಜ್ಯ ವಿಸ್ತರಣೆ ಮಾಡಕ್ಕೆ ಹೊಂಟ. ಯಾವಾಗ ಈತ ಸಾಮ್ರಾಜ್ಯ ವಿಸ್ತರಣೆ ಮಾಡಕ್ಕೆ ಹೊಂಟನೋ ಇವರ ಸುಮ್ಮನೆ ಕೂಡ್ತಾರ? ಸಾಧ್ಯನೇ ಇಲ್ಲ. ನಮ್ಮ ಜೊತೆ ಇರ್ತಕ್ಕಂಥವನು ಮುಂದೆ ಹೊಂಟನಂದ್ರೆ ಯಾರು ಸುಮ್ಮನೆ ಕೂಡ್ತಾರೆ ಹೇಳ್ರಿ? ಹೌದಲ್ಲ. ಹೀಗಾಗಿ ಇವರೆಲ್ಲರ ಒಂದು ಎದುರನ್ನು, ಇವರೆಲ್ಲರ ಒಂದು ಅಪೋಸಿಟನ್ನು, ಇವರೆಲ್ಲರ ಒಂದು ಯುದ್ಧವನ್ನು ಎದುರಿಸಬೇಕಾಯಿತು ಕುತುಬುದ್ದೀನ್ ಐಬಕ್. ಕುತುಬುದ್ದೀನ್ ಐಬಕ್ಕನ ಸಾಧನೆ ಏನೇನು, ಸೈನಿಕ ಸಾಧನೆ ಏನು, ಆವನ ಕಾಲದಾಗಿರ್ತಕ್ಕಂತಹ ಒಂದಿಷ್ಟು ಏನಪ್ಪ ಅಂದರೆ ಕಲೆ ಮತ್ತು ವಾಸ್ತುಶಿಲ್ಪನಂತ ನೋಡ್ಕೊಂಬರೋಣ. ಕುತುಬುದ್ದೀನ್ ಐಬಕ್ಕನ ಸಾಧನೆಗಳು ಏನೆಲ್ಲ ಇತ್ತು ಅಂತ ನೋಡ್ಕೊಂಬರೋಣ. ಪಾಯಿಂಟ್ ನಂಬರ್ 1, ಇದೊಂದು ಚೂರು ಸ್ವಲ್ಪ ನೀವು ಡೀಪಾಗಿ ನೋಡ್ಲಿಕ್ಕೆ ಸಾಧ್ಯ ಆಗಿರಬೇಕು ನೋಡ್ರ. ಫಸ್ಟು ಕುತುಬುದ್ದೀನ್ ಐಬಕ್ಕನ ಸಾಧನೆ, ಅದರ ಸೈನಿಕ ಸಾಧನೆ. 1192ರಲ್ಲಿ 2ನೇ ತರೈನ್ ಕದನದಲ್ಲಿ ಹೋರಾಡಿದನು. ಸರ್ 1ನೇ ತರೈನ್ ಕದನ ಕೂಡ ಬಂದಿದ್ದಲ್ಲ, ಆದರೆ ಜಸ್ಟ್ ಓನ್ಲಿ ಆಗ ಸೈನಿಕನಾಗಿದ್ದ. ಮೇಲೆಗೆ ಇನ್ನೊಂದು ಆ ಕದನದಲ್ಲಿ ಈತನಿಗೆ ಜಯ ಸಿಕ್ಕಿರಲಿಲ್ಲ. ಇದು ಕ್ಲಿಯರ್ ಆಗಿ ಗೊತ್ತಿರಲಿ. ಆ ಕದನದಲ್ಲಿ ಜಯ ಸಿಗದಿರುವಂಥ ಈತ ತನ್ನ ಒಂದು ಒಡೆಯನ, ತನ್ನ ಸುಲ್ತಾನನ ನಂಬಿಕೆಗೆ ಪಾತ್ರನಾದ. ಹೀಗಾಗಿ 2ನೇ ತರೈನ್ ಕದನ ಬಹಳಷ್ಟು ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥನು ಕುತುಬುದ್ದೀನ್ ಐಬಕ್. ಹೀಗಾಗಿ ಸೈನಿಕ ಸಾಧನೆಯಲ್ಲಿ ಪಾಯಿಂಟ್ ನಂಬರ್ 1, 1192ರಲ್ಲಿ 2ನೇ ತರೈನ್ ಕದನದಲ್ಲಿ ಹೋರಾಡಿರ್ತಕ್ಕಂಥದ್ದು. ತದನಂತರ 1194ರಲ್ಲಿ ನಡೆದಿರ್ತಕ್ಕಂತಹ ಚಾಂದ್ವಾರ್ ಕದನದಲ್ಲಿ ಕೂಡ ಸೇನಾಪತಿಯಾಗಿ ಕಾದಾಡ್ತಾನೆ, ಹೋರಾಡ್ತಾನೆ. ಅಲ್ಲಿರುವಂತಹ ದೊರೆಯಾಗಿರುವಂತಹ ಜಯಚಂದ್ರನ ಸೋಲಿಸ್ತಾನೆ. ಆಲ್ರೆಡಿ 3ನೇ ಪೃಥ್ವಿರಾಜ್ ಚೌಹಾಣನ ಮಾವ, ಸಂಯುಕ್ತಳ ತಂದೆಯಾಗಿರ್ತಕ್ಕಂತಹ ಜಯಚಂದ್ರನ ಸೋಲಿಸಿ ಅವನ ವಶದಾಗಿರ್ತಕ್ಕಂತಹ ಕನೌಜ್, ಅಜ್ಮೀರ್, ಬದೌನ್, ಮೀರತ್ಗಳನ್ನ ಗೆದ್ಕೊಂಡ್ಬಿಡ್ತಾನೆ. ಇದು 2ನೇ ಸಾಧನೆ. ನೆಕ್ಸ್ಟ್ 3ನೇ ಸಾಧನೆ ಏನಪ್ಪ ಅಂದರೆ 1196ರಲ್ಲಿ ಗ್ವಾಲಿಯರನ್ನ ಗೆದ್ಕೊಂಡ್ಬಿಡ್ತಾನೆ. ನೆಕ್ಸ್ಟು 1197ರಲ್ಲಿ ಗುಜರಾತಿನ ಅನಿಲ್ವಾಡದ ಮೇಲೆ ದಾಳಿ ಮಾಡ್ತಾನೆ. ಅಲ್ಲಿರುವಂತಹ ದೊರೆಯಾದ 2ನೇ ಭೀಮದನ್ನು ಸೋಲಿಸ್ತಾನೆ. ಅನಿಲ್ವಾಡವನ್ನು ಲೂಟಿ ಮಾಡಿಕೊಂಡು ಈ ದಾಳಿಯ ಸಂದರ್ಭದಲ್ಲಿ ಏನಪ್ಪ ಅಂದರೆ ಈತನಿಗೆ ಇಲ್ತಮ ಸಿಗ್ತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್ ನೋಡ್ರೆ. 1197ರಲ್ಲಿ ಗುಜರಾತ್ ಮೇಲೆ ದಾಳಿ ಮಾಡ್ತಾನೆ ಯಾರು? ಕುತುಬುದ್ದೀನ್ ಐಬಕ್. ಅಲ್ಲಿರ್ತಕ್ಕಂತಹ ಗುಜರಾತಿನ ಅನಿಲ್ವಾಡದ ರಾಜ ಯಾರು? 2ನೇ ಭೀಮದೇವ. ಆ ಭೀಮದೇವನ ಮೇಲೆ ದಾಳಿ ಮಾಡಿ ಸೋಲಿಸ್ತಾನೆ. ಸೋಲಿಸಿ ವಾಪಸ್ ಬರಬೇಕಾದ್ರೆ ಈತನಿಗೆ ಒಬ್ಬ ಇಲ್ತಮಶ್ ಅಂತಕ್ಕಂಥ ಗುಲಾಮ ಸಿಗ್ತಾನೆ. ಅವನ ಹೆಸರು ಇಲ್ತಮಶು. ಆ ಇಲ್ತಮಶ್ನನ್ನು ಗುಲಾಮನಾಗಿ ಖರೀದಿಸ್ತಾನೆ. ಮುಂದೆ ಇಲ್ತಮಶ್ನಿಗೆ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡ್ತಾನೆ. ಇದು ಕೂಡ ಭಾಳ ಇಂಪಾರ್ಟೆಂಟು. ನೆಕ್ಸ್ಟು 1202ರಲ್ಲಿ ಇಂದಿನ ಮಧ್ಯಪ್ರದೇಶದ ಬುಂದೇಲ್ಖಂಡದ ಚಂದಲ್ರ ಅರಸನಾಗಿರ್ತಕ್ಕಂತಹ ಪೆರಮರ್ದಿನ್ ದೇವನನ್ನು ಮತ್ತು ಕಾಲಿಂಜರ್ನ ಒಂದು ಮೆಹಬೂಬರನ್ನು ಸೋಲಿಸಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಬಕ್ತಿಯಾರ್ ಖಿಲ್ಜಿಯ ಸಹಾಯದಿಂದ ಬಂಗಾಳ ಮತ್ತು ಬಿಹಾರದ ಒಂದು ಪ್ರದೇಶನ ವಶಪಡಿಸ್ಕೊಂಡಿರ್ತಕ್ಕಂಥದ್ದು ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಒಂದು ಸಲ ಪ್ರಶ್ನೆ ಹಿಂಗೆ ರೈಸ್ ಆಗಿದೆ ನೋಡ್ರಿ. ಇಲ್ತಮಶ್ ಯಾವ ಒಂದು ದಾಳಿಯಲ್ಲಿ ಕುತುಬುದ್ದೀನ್ ಐಬಕ್ನಿಗೆ ಸಿಕ್ಕಿದ ಅಂತ ಪ್ರಶ್ನೆ ಇತ್ತು. 1197ರ ಗುಜರಾತಿನ ಅನಿಲ್ವಾಡದ ಮೇಲಿನ ದಾಳಿಯಲ್ಲಿ
ಅಲ್ಲಿರುವಂತಹ ದೊರೆ ಎರಡನೇ ಭೀಮನನ್ನು ಸೋಲಿಸಿ ಆ ಅನಿಲ್ ವಾಡವನ್ನು ಲೂಟಿ ಮಾಡಿಕೊಂಡು ದಾಳಿ ಮಾಡ್ಕೊಂಡು ನೆನಪು ಬರ್ತಾ ಇದ್ದ. ಆ ಸಮಯದಾಗ ಸಿಕ್ಕಿರ್ತಕ್ಕಂಥ ಗುಲಾಮನೇ ಇಲ್ತಮಶ್. ಈತ ಕೂಡ ಮುಂದೆ ದೆಹಲಿ ಸುಲ್ತಾನರ ಒಬ್ಬ ಏನಪ್ಪ ಅಂದರೆ ಸುಲ್ತಾನ ಆಗಿ ಆಳ್ವಿಕೆ ಮಾಡಿರ್ತಕ್ಕಂಥದ್ದು. ಫ್ರೆಂಡ್ಸ್, ಇಲ್ಲಿ ಇಷ್ಟೇ ಅರ್ಥ ಮಾಡ್ಕೊಡ್ರಿ. ಐಬಕ್ನ ಸಾಧನದ ಬಂದಾಗ 1192 ಎರಡನೇ ತರನ್ ಕದನ, 1194 ಚಾಂದ್ವಾರ್ ಕದನ, 1196 ಗ್ವಾಲಿಯರ್ ವಶಪಡಿಸ್ಕೊಳ್ಳೋದು, 1197 ಗುಜರಾತಿನ ಅನಿಲ್ ವೇಡದ ಮೇಲೆ ಇರ್ತಕ್ಕಂತಹ ಎರಡನೇ ಭೀಮನ ಮೇಲೆ ದಾಳಿ. ಇದು ಭಾಳ ಇಂಪಾರ್ಟೆಂಟ್. ನಾಲ್ಡಿ ತರನ್ ಕದನ ಬಗ್ಗೆ ಹೇಳಿದ, ಚಾಂದ್ವಾರ್ ಕದನ ಬಗ್ಗೆ ಹೇಳಿದ, ಗ್ವಾಲಿಯರ್ ವಶಪಡಿಸ್ಕೊಳ್ಳೋ ಬಗ್ಗೆ ಹೇಳಿದ. ಇಲ್ಲಿರ್ತಕ್ಕಂತಹ ಏನಪ್ಪ ಅಂದರೆ ಮೌಂಟ್ ಅಬು ಬಳಿ ಕದನ ಅಂತ ಹೇಳಿದಲ್ಲ, ಅದು ಕೂಡ ನಿಮ್ಗೆ ಆಲ್ರೆಡಿ ಇಂಟಿಮೇಟ್ ಮಾಡಿದ್ದು ಅದ್ರ ಬಗ್ಗೆ. ನೆಕ್ಸ್ಟ್ ಹೊಸದಾಗಿ ಬರ್ತಕ್ಕಂಥನಪ್ಪ ಅಂದರೆ 1202ರಾಗ ಇಂದಿನ ಮಧ್ಯಪ್ರದೇಶದ ಒಂದು ಬುಂದಲ್ಖಂಡ ಹತ್ತಿರದಲ್ಲ ಚಂದೇಲ್ರ ಅರಸನಾಗಿರ್ತಕ್ಕಂತಹ ಪೆರಮರ್ತಿ ದೇವನನ್ನು ಮತ್ತು ಕಾಲಿಂಜರ್ನಾಗಿರ್ತಕ್ಕಂತಹ ಮೆಹಬೂಬರನ್ನು ಸೋಲಿಸ್ತಾನೆ. ಅಲ್ಲದೆ ತನ್ನ ಒಂದು ಸಹ ಸೇನಾಪತಿಯಾಗಿರ್ತಕ್ಕಂತಹ ಬಕ್ತಿಯಾರ್ ಖಿಲ್ಜಿಯ ಒಂದು ಸಹಾಯದಿಂದ ಏನು ಮಾಡ್ತಾನೆ, ಬಂಗಾಳದಲ್ಲಿ ಪಾಲ್ರನ್ನು ಸೋಲಿಸಿ ಅವ್ರ ವಶದಾಗಿರ್ತಕ್ಕಂತಹ ಬಂಗಾಳ ಮತ್ತು ಬಿಹಾರನ್ನು ಗೆದ್ಕೊಂಡಿರ್ತಕ್ಕಂಥದ್ದು. ಇದು ಈತನ ಬಹುಮುಖ್ಯವಾಗಿರ್ತಕ್ಕಂಥ ಸಾಧನೆ ಆಗಿರ್ತಕ್ಕಂಥದ್ದು. ಇದ್ರ ಜೊತೆ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್ ಹೆಂಗೆ ಮಾಡ್ತಾನಪ್ಪ, ಇನ್ನೂ ಇವಂದು ಏನಾದರೂ ಸಾಧನೆ ಇದೆನಾ? ಹಾಂ, ಓವರಲಾಗಿ ಹೇಳ್ತಾ ಹೋಗ್ತೀನಿ, ತಿಳ್ಕೊರಷ್ಟೇ. ಏನಾದರೂ ಇನ್ನೂ ಕೈಂಡ್ ಇನ್ಫಾರ್ಮೇಷನ್ ಬೇಕಾದ್ರೆ ಮಾತ್ರ ತಿಳ್ಕೊಳ್ಳಿಕ್ಕೆ ಹೋರಿ. ಇವನು ಏನು ಮಾಡ್ದಪ್ಪ ಅಂದರೆ ಕುತುಬುದ್ದೀನ್ ಐಬಕ್ ಎರಡು ಉದ್ದೇಶ ಇತ್ತಿಲ್ಲಿ. ತನ್ನ ಸಾಮ್ರಾಜ್ಯ ವಿಸ್ತರಣೆ ಮಾಡಬೇಕು, ಸಾಮ್ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆ ನೆಲೆಸಬೇಕಾಗಿದ್ರೆ ಈತ ಎರಡು ಪಾಲಿಸಿ ಮಾಡಿದ್ದ. ಏನು? ಒಂದು ವೈವಾಹಿಕ ಸಂಬಂಧ ಏರ್ಪಡಿಸ್ಬೇಕು. ನನ್ನ ಶತ್ರುಗಳು, ನನ್ನ ವೈರಿಗಳು ಯಾರಾದರೂ ಇದ್ರಂದ್ರೆ ವೈವಾಹಿಕ ಸಂಬಂಧ ಏರ್ಪಡಿಸ್ಬೇಕು. ವೈವಾಹಿಕ ಸಂಬಂಧ ಏರ್ಪಡ್ತು ಅಂದಾಗ ನಾವು ಶಾಂತ ಆಗಿರ್ತೀವಿ, ಅವರು ಶಾಂತ ಆಗಿರ್ತೀವಿ, ನಾವು ಸಂಬಂಧಿಕರು ಜಗಳ ಆಡಲ್ಲ, ಯುದ್ಧ ಮಾಡ್ಕೊಳ್ಳೋಂಥ ಒಂದು. ಸೆಕೆಂಡ್ ಪಾಯಿಂಟ್, ಯಾರಾದರೂ ವೈವಾಹಿಕ ಸಂಬಂಧಕ್ಕೆ ಒಪ್ಪಲಿಲ್ಲ ಅಂದ್ರೆ ಯುದ್ಧದ ಮೂಲಕ ದಾಳಿ ಮಾಡಿ ಅವರನ್ನು ಸೋಲಿಸಿ ಅವರ ಸಾಮ್ರಾಜ್ಯವನ್ನು ತನ್ನ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸ್ತಕ್ಕಂತಹ ಒಂದು ಎರಡು ನೀತಿ ಹೊಂದಿದ್ದೇವೆ. ಅದಕ್ಕೋಸ್ಕರ ಹೇಳ್ತಾರೆ ನೋಡ್ರಿ, ಭಾರತದ ಮೇಲೆ ಸಾರ್ವಭೌಮತ್ವವನ್ನು ಸ್ಥಾಪಿಸುವ ಉದ್ದೇಶದಿಂದ ದೆಹಲಿ ಸಿಂಹಾಸನ ಮೇಲೆ ಕಣ್ಣಿಟ್ಟಿರ್ತಕ್ಕಂತಹ ಗಜ್ನಿಯ ತಾಜುದ್ದೀನ್ ಎಲ್ಡೋಸ್ ಮತ್ತು ಸಿಂಧ್ ಪ್ರಾಂತ್ಯದ ಮುಲ್ತಾನಿನ ನಾಸಿರುದ್ದೀನ್ ಕಪಾಚ. ನಾನು ಮೊದಲು ಹೇಳಿದೆ ನಿಮಗೆ ಏನಂತ ಹೇಳಿದಲ್ಲಿ ಆಲ್ರೆಡಿ ಹರವ್ರು ಭಾಳ ಸರಿನಾ. ನಾಸಿರುದ್ದೀನ್ ಕಬಾಚನ, ತಾಜುದ್ದೀನ್ ಎಲ್ಡೋಸನ, ಬಕ್ತಿಯಾರ್ ಖಿಲ್ಜಿಯನ್ನ, ಹೌದಾ ಮಸೂದನ ಅಂತ ಹೇಳಿದ. ಹೀಗಾಗಿ ಯಾವಾಗ ಈ ಒಂದು ದೆಹಲಿ ಸಿಂಹಾಸನದ ಮೇಲೆ ಭಾಳಷ್ಟು ಪ್ರಭುತ್ವ ಹೊಂದ್ತಾ ಇದ್ದ ಕುತುಬುದ್ದೀನ್ ಐಬಕ್ ಅವ್ರ ಕಣ್ಣು ತಿರುಗಕ್ಕೆ ಸ್ಟಾರ್ಟ್ ಆಯಿತು. ಅದಕ್ಕೆ ಹೇಳ್ತಾರೆ, ಭಾರತದ ಮೇಲೆ ಸಾರ್ವಭೌಮತ್ವವನ್ನು ಸ್ಥಾಪಿಸುವ ಉದ್ದೇಶದಿಂದ ದೆಹಲಿ ಸಿಂಹಾಸನ ಮೇಲೆ ಕಣ್ಣಿಟ್ಟಿರ್ತಕ್ಕಂತಹ ಅಫ್ಘಾನಿಸ್ತಾನದಾಗಿರುವಂತಹ ತಾಜುದ್ದೀನ್ ಎಲ್ಡೋಸ್ ಮತ್ತು ಸಿಂಧ್ನಾಗಿರ್ತಕ್ಕಂತಹ ನಾಸಿರುದ್ದೀನ್ ಕಬಾಚ ಏನು ಮಾಡ್ತಾರೆ, ಐಬಕ್ನ ಏಳಿಗೆಯನ್ನು ಸಹಿಸದೆ ಅವನ ವಿರುದ್ಧ ದಂಗೆ ಏಳಿಗೆ ಸ್ಟಾರ್ಟ್ ಮಾಡಿದ್ರು, ದಂಗೆ ಏಳಿಗೆ ಪ್ರಯತ್ನ ಪಟ್ಟರು. ಅಂಥ ಸಂದರ್ಭದಲ್ಲಿ ಚಾಣಾಕ್ಷನಾಗಿರುವಂತಹ ಕುತುಬುದ್ದೀನ್ ಐಬಕ್ ಏನು ಮಾಡ್ತಾನಪ್ಪ ಅಂದರೆ 1208ರಾಗ ಎಲ್ಡೋಸ್ನ ಸೋಲಿಸ್ತಾನೆ. ತಾಜುದ್ದೀನ್ ಎಲ್ಡೋಸ್ ಸೋಲಿಸಿ ಅವನೊಂದಿಗೆ ಏನು ಮಾಡ್ದ, ವೈವಾಹಿಕ ಸಂಬಂಧ ಏರಿಸ್ಕೊಂಡ್ಬಿಟ್ಟ ಮತ್ತು ಎಲ್ಡೋಸ್ನ ಮಗಳನ್ನು ವಿವಾಹವಾಗಿ ತನ್ನ ಮಗಳನ್ನು ಕಬಾಚ ಕೊಟ್ಟು ಮದುವೆ ಮಾಡ್ದ. ಹೀಗಾಗಿ ವಾಯುಭಾಗದಿಂದ ಆಗ್ತಕ್ಕಂಥ ದಾಳಿಯನ್ನು ನಿಯಂತ್ರಿಸ್ಕೊಂಡ್ಬಿಟ್ಟ. ನೋಡ್ರಿ, ಇಲ್ಲಿ ಕ್ಲಿಯರಾಗಿ ಅರ್ಥ ಮಾಡ್ಕೊಡ್ರಿ. ತಾಜುದ್ದೀನ್ ಎಲ್ಡೋಸ್, ಆಮೇಲೆ ನಾಸಿರುದ್ದೀನ್ ಕಬಾಚ, ತಾಜುದ್ದೀನ್ ಎಲ್ಡೋಸ್ನ ಮಗಳನ್ನು ತಾನು ಮದುವೆ ಆದ. ಅಂದ್ರೆ ಅರ್ಥ ಏನು, ತಾಜುದ್ದೀನ್ ಎಲ್ಡೋಸ್ ಏನಾಗಬೇಕೀಗ ಕುತುಬುದ್ದೀನ್ ಐಬಕ್ ಮಾವ ಆಗಬೇಕು. ಈತನ ಕುತುಬುದ್ದೀನ್ ಐಬಕ್ ಏನು ಮಾಡ್ದ, ತನ್ನ ಮಗಳನ್ನು ನಾಸಿರುದ್ದೀನ್ ಕಬಾಚ ಕೊಟ್ಟು ಮಾಡಿರ್ತಕ್ಕಂಥದ್ದು. ನೋಡ್ರಿ, ಎಲ್ಡೋಸ್ನ ಮಗಳನ್ನು ಐಬಕ್ ಮದುವೆ ಆದ, ಐಬಕ್ನ ಮಗಳನ್ನು ಕಬಾಚ ಕೊಟ್ಟು ಮದುವೆ ಮಾಡಿಸ್ದ. ಈ ರೀತಿ ಈತನಿಗೆ ಮಾವ ಈತ, ಈತನಿಗೆ ಮಾವ ಈತ. ಹೀಗಾಗಿ ಈ ರೀತಿ ವೈವಾಹಿಕ ಸಂಬಂಧ ಬೆಳೆಸುವುದರ ಮೂಲಕ ತನ್ನ ಒಂದು ವಾಯುವ್ಯ ಭಾಗದಿಂದ ಆಗ್ತಕ್ಕಂತಹ ದಾಳಿಯನ್ನು, ಆಕ್ರಮಣವನ್ನು ನಿಯಂತ್ರಿಸಿ ಸುಸಮೃದ್ಧವಾಗಿರ್ತಕ್ಕಂತಹ ಸುವ್ಯವಸ್ಥಿತವಾಗಿರ್ತಕ್ಕಂಥ ಸಾಮ್ರಾಜ್ಯವನ್ನು ನಿರ್ಮಿಸಿರ್ತಕ್ಕಂಥ ವ್ಯಕ್ತಿ ಈ ಕುತುಬುದ್ದೀನ್ ಐಬಕ್. ಇಂತಹ ಒಂದು ಬಹು ಪ್ರಮುಖವಾದ ಒಂದು ವ್ಯಕ್ತಿತ್ವ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ನೋಡೋಣ, ಕುತುಬುದ್ದೀನ್ ಐಬಕ್ನ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪ. ಈತನ ಲಕ್ಷಣ ಹೆಂಗಾಗಿದ್ದು, ಕಲೆ ಮತ್ತು ವಾಸ್ತುಶಿಲ್ಪ ಎಂತೆಂಥ ಲಕ್ಷಣ ಹೊಂದಿತ್ತಪ್ಪ ಅಂದರೆ, ಪಾಯಿಂಟ್ ನಂಬರ್ 1, ಚೌಕಾಕಾರದ ಜಗಲಿ ಅಥವಾ ಚೌಕಾಕಾರದ ಕಟ್ಟೆ ಹೊಂದಿತ್ತು. ಅದು ಕಟ್ಟೆ ಮೇಲೆ, ಜಗಲಿಯ ಮೇಲೆ 4 ಮೂಲೆಗೆ 4 ಮಿನಾರಗಳ ನಿರ್ಮಾಣ. ನಾನು ಹೇಳ್ತೀನಿ, ಒಂದು ಸ್ಲೈಡ್ ಅದು ಆ್ಯಕ್ಚುಲಿ ನೆಕ್ಸ್ಟ್. ಈಗ ಆಮೇಲೆ ಮಿನಾರ್ಗಳ ಆಧಾರವಾಗಿರಿಸಿಕೊಂಡು ಇದರ ಮೇಲೆ ಒಂದು ಗುಮ್ಮಟವನ್ನು ಕಟ್ತಾ ಇದ್ರು. ಆ ಕಟ್ಟಡದ ಗೋಡೆಯ ಹೊರಮೈಗೆ ಏನಪ್ಪ ಅಂತಂದರೆ ವಕ್ರಾಕಾರದ ಕಮಾನುಗಳ ನಿರ್ಮಾಣ ಆಗಿರ್ತಕ್ಕಂಥದ್ದು. ನೋಡ್ರಿ, ಇಲ್ಲಿ ಹೇಳ್ತಾ ಹೋಗ್ತೀನಿ. ಫಸ್ಟ್, ಚೌಕಾಕಾರದ ಜಗಲಿ ಅಥವಾ ಕಟ್ಟೆ ಕಾಣ್ತಾ ಇದೆ ಎಲ್ರಿಗೂ. ಚೌಕಾಕಾರದ ಜಗಲಿ ಅಥವಾ ಚೌಕಾಕಾರದ ಕಟ್ಟೆ, ಜಗಲಿಯ ಮೇಲೆ 4 ಮೂಲೆಗೆ 4 ಮಿನಾರ್ಗಳ ನಿರ್ಮಾಣ. ಇವಲ್ಲ ಈಗ
ಜಗಲಿಯ ಮೇಲೆ 4 ಮೂಲೆಗೆ 4 ಮಿನಾರಗಳ ನಿರ್ಮಾಣ. ಕ್ಲಿಯರ್ ಆಗಿ ಆ ಮಿನಾರಗಳ ಆಧಾರವಾಗಿರಿಸಿಕೊಂಡು ಇದರ ಮೇಲೆ ಒಂದು ಗುಮ್ಮಟ ರಚನೆ, ಈ ರೀತಿ ಗುಮ್ಮಟ ಇಲ್ಲಾಂದ್ರೆ ನೋಡೋದು ಒಂದು ಈ ಮಿನಾರ ಆಧಾರವಾಗಿ ಇಟ್ಕೊಂಡು ಒಂದು ಗುಮ್ಮಟ ರಚನೆ ಮಾಡ್ತಿದ್ರು. ಆ ಕಟ್ಟಡದ ಹೊರಮೈಗೆ ವಕ್ರಾಕಾರದ ಕಮಾನುಗಳ ಒಂದು ನಿರ್ಮಾಣ ಮಾಡ್ತಕ್ಕಂಥದ್ದು ಭಾಳಷ್ಟು ಇಂಪಾರ್ಟೆಂಟ್. ಫ್ರೆಂಡ್ಸ್, ಇಲ್ಲಿ ಇಷ್ಟ ಅರ್ಥ ಮಾಡ್ಕೊಡ್ರಿ. ಕುತುಬುದ್ದೀನ್ ಐಬಕ್ನ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪ ಲಕ್ಷಣ ಅಂತ ಬಂದಾಗ ಚೌಕಾಕಾರದ ಜಗಲಿ ಅಥವಾ ಕಟ್ಟೆ, ಆ ಜಗಲಿಯ ಮೇಲೆ 4 ಮೂಲೆಗೆ 4 ಮಿನಾರ್ಗಳ ನಿರ್ಮಾಣ ಮಾಡ್ತಕ್ಕಂಥದ್ದು. ಮಿನಾರ್ಗಳಿಗೆ ಆಧಾರವಾಗಿ ಇಟ್ಕೊಂಡು ಏನು ಮಾಡಿದ್ರು ಇವರು ಒಂದು ಗುಮ್ಮಟವನ್ನು ರಚನೆ ಮಾಡ್ಕೊಂಡಿರ್ತಕ್ಕಂಥದ್ದು. ಆ ಕಟ್ಟಡದ ಗೋಡೆಯ ಹೊರಮೈಗೆ ಏನಪ್ಪ ಅಂದರೆ ವಕ್ರಾಕಾರದ ಕಮಾನುಗಳ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಇದು ಲಕ್ಷಣ ಆಗಿರ್ತಕ್ಕಂಥದ್ದು. ಇಲ್ಲಿರುವಂತಹ ಜಗಲಿ ಆಗಿರಬಹುದು, ಇಲ್ಲಿರುವಂತಹ ಏನು ಕಮಾನವಲ್ಲ ಇವೇನಪ್ಪ ಅಂದರೆ ಹಿಂದೂ ಶೈಲಿಯ ಒಂದು ರೂಪ. ಅದೇ ರೀತಿ ಇಲ್ಲಿರುವಂತಹ ಮಿನಾರ್ ಆಗಿರ್ಬೋದು, ಇಲ್ಲಿರುವಂತಹ ಗುಮ್ಮಟ ಆಗಿರ್ಬೋದು, ಇವು ಮುಸ್ಲಿಂ ಶೈಲಿಯ ರೂಪ. ಹೀಗೆ ಹಿಂದೂ ಶೈಲಿ ಮತ್ತು ಮುಸ್ಲಿಂ ಶೈಲಿಯ ಸಮ್ಮಿಶ್ರಣದ ಸ್ವರೂಪವಾಗಿತ್ತು ಕುತುಬುದ್ದೀನ್ ಐಬಕನ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪ. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ ಇದು, ಆಯಿತಾ. ಇದು ಏನಪ್ಪ ಅಂದರೆ ಕುತುಬುದ್ದೀನ್ ಐಬಕನ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪ ಲಕ್ಷಣ ಇತ್ತು. ಹಾಗಾದರೆ ಈತನ ಕಾಲದ ಕಟ್ಟಡಗಳು ಯಾವಿದು ನೋಡ್ಕೊಂಬರೋಣ. ಕುತುಬುದ್ದೀನ್ ಐಬಕ್ನ ಕಾಲದ ಬಹುಮುಖ್ಯವಾಗಿರ್ತಕ್ಕಂತಹ ಪ್ರಮುಖ ಕಟ್ಟಡ ಏನಪ್ಪ ಅಂತಂದರೆ ಪಾಯಿಂಟ್ ನಂಬರ್ 1 ನೋಡ್ಕೊಂಬೋಣ. ಏನಂತ, ಈತನು 2ನೇ ತರನ್ ಯುದ್ಧವನ್ನು ಅಥವಾ 2ನೇ ತರನ್ ಕದನವನ್ನು ಗೆದ್ದುದರ ಸವಿನೆನಪಿಗಾಗಿ ದೆಹಲಿಯಲ್ಲಿ ಒಂದು ಮಸೀದಿ ನಿರ್ಮಾಣ ಮಾಡ್ತಾನೆ, ಕ್ವಾತ್ ಉಲ್ ಇಸ್ಲಾಂ. ಈತನು ಯಾರು? ಕುತುಬುದ್ದೀನ್ ಐಬಕ್ 2ನೇ ತರನ್ ಯುದ್ಧದಲ್ಲಿ ಗೆದ್ದ, 3ನೇ ಪೃಥ್ವಿರಾಜ್ ಚೌಹಾಣ್ ಸೋಲು ಸಾಯಿಸಿದ, ಹೌದಾ, ಈತ ಸೇನಾಪತಿ ಆಗಿದ್ದ. ಆ ಒಂದು ಗೆದ್ದಿದ್ದರ ಸವಿನೆನಪಿಗಾಗಿ ಸ್ಮರಣಾರ್ಥವಾಗಿ ದೆಹಲಿಯಲ್ಲಿ ಒಂದು ಮಸೀದಿ ನಿರ್ಮಾಣ ಮಾಡ್ತಾನೆ. ಆ ಮಸೀದಿ ಹೆಸರು ಕ್ವಾತ್ ಉಲ್ ಇಸ್ಲಾಂ ಅಂತಕ್ಕಂತಹ ಮಸೀದಿ ನಿರ್ಮಾಣ ಮಾಡ್ತಾನೆ. ಇದ್ರ ವಿಶೇಷತೆ ಏನಪ್ಪ ಅಂದ್ರೆ, ಈ ಕ್ವಾತ್ ಉಲ್ ಇಸ್ಲಾಂ ಅಂತಕ್ಕಂಥ ಮಸೀದಿ ಭಾರತದಲ್ಲಿಯೇ ನಿರ್ಮಾಣವಾದಂತಹ ಪ್ರಪ್ರಥಮ ಮಸೀದಿ ಆಗಿರ್ತಕ್ಕಂಥದ್ದು. ಕ್ಲಿಯರ್ ಆಯ್ತಾ? ಭಾರತದ ಮೊಟ್ಟ ಮೊದಲ ಮಸೀದಿ ಕ್ವಾತ್ ಉಲ್ ಇಸ್ಲಾಂ. ಇದು ಎಲ್ಲದ ದೆಹಲಿಯಲ್ಲದ. ಯಾರು ಕಟ್ಟಿಸಿದ್ರಿದು? ಕುತುಬುದ್ದೀನ್ ಐಬಕ್. ಯಾಕೆ ಕಟ್ಟಿಸಿದ? 2ನೇ ತರೈನ್ ಕದನದ ಗೆದ್ದುದರ ಸವಿನೆನಪಿಗಾಗಿ ಅಂತ ಅರ್ಥ. ಹಾಗಾದ್ರೆ ಕ್ವಾತ್ ಉಲ್ ಇಸ್ಲಾಂ ಪದ ಅರ್ಥ ಏನು ಸರ್ ಅಂದರೆ ಇಸ್ಲಾಮಿನ ಶಕ್ತಿ ಅಂತ ಅರ್ಥ. ಇಸ್ಲಾಮಿನ ಶಕ್ತಿ ಅಂತ ಅರ್ಥ ಆಗ್ತಕ್ಕಂಥದ್ದು ಇದು ಒಂದು. ನೆಕ್ಸ್ಟ್, 2ನೇ ತರನ್ ಕದನದಲ್ಲಿ ಜಯ ಸಾಧಿಸಿದ ನಂತರ ಈ ಒಂದು ಮೊಹಮ್ಮದ್ ಗೋರಿ ಮತ್ತು ಕುತುಬುದ್ದೀನ್ ಐಬಕ್ ಏನು ಮಾಡ್ತಾರಪ್ಪ ಅಂತಂದರೆ ಅಜ್ಮೀರನ್ನು ಗೆದ್ಕೊಂಡ್ಬಿಡ್ತಾರೆ. ಆಯಿತಾ? 2ನೇ ತರನ್ ಕದನ ಗೆದ್ಮೇಲಂತೂ ದೆಹಲಿಯನ್ನು ವಶಪಡಿಸ್ಕೊಂಡ್ಬಿಟ್ಟು ಅದು ಕರೆಕ್ಟ್, ಸರಿಯೋ ಸರಿ. ಅದು ಆದಮೇಲೆ ಅಲ್ಲಿಂದ ತಮ್ಮ ದಾಳಿ ಪ್ರಹಾರವನ್ನು ಮುಂದುವರಿಸಿರ್ತಕ್ಕಂತಹ ಮೊಹಮ್ಮದ್ ಗೋರಿ ಮತ್ತು ಆತನ ಸೇನಾಪತಿಯಾಗಿರ್ತಕ್ಕಂತಹ ಕುತುಬುದ್ದೀನ್ ಐಬಕ್ ಏನು ಮಾಡ್ತಾರೆ, ರಾಜಸ್ಥಾನದಾಗಿರುವಂತಹ ಅಜ್ಮೀರನ್ನು ವಶಪಡಿಸ್ಕೋತಾರೆ. ವಶಪಡಿಸ್ಕೊಂಡು ಅಲ್ಲಿ ಅಡೈ ದಿನ್ಕಾ ಚೋಪ್ರಾ ಎಂಬ ಮಸೀದಿಯನ್ನು ನಿರ್ಮಿಸಿದರು. ಭಾಳ ಇಂಪಾರ್ಟೆಂಟ್. ಅಡೈ ದಿನ್ಕಾ ಚೋಪ್ರಾ ಮಸೀದಿ ಎಲ್ಲಿದೆ ಅಂತ ಪ್ರಶ್ನೆ ಕೇಳೋಣ ಭಾಳ. ಇದು ಅಜ್ಮೀರ್ದಾಗ ಕಾಣಬರ್ತಕ್ಕಂಥದ್ದು. ಅಡೈ ದಿನ್ಕಾ ಚೋಪ್ರಾ ಎಂಬ ಮಸೀದಿ ನಿರ್ಮಾಣ ಮಾಡಿದರು. ಇದು ಭಾರತದಲ್ಲಿ ನಿರ್ಮಾಣವಾದಂತಹ 2ನೇ ಮಸೀದಿಯಾಗಿದೆ. ಕ್ಲಿಯರ್ ಆಯ್ತಾ? ಇದರ ಅರ್ಥ ಏನು? 2.5 ದಿನದಲ್ಲೇ ಕಟ್ಟಿಸಿರ್ತಕ್ಕಂಥ ಒಂದು ಮಸೀದಿ ಇದು ಅರ್ಥ. ಅದಕ್ಕೋಸ್ಕರ ಓನ್ಲಿ 2.5 days, 2.5 ದಿನ. ಅಂದರೆ ನಾವು ಉತ್ತರ ಕನ್ನಡ ಭಾಷೆ ಕೇಳ್ತೀವಿ, 2.5 ರೂಪಾಯಿ, 2.5 ರೊಟ್ಟಿ, ಈ ಥರ ಕೇಳ್ತಾ ಹೋಗ್ತದೆ. ಅಡ ಅಂದರೆ 2.5 ಅಂತ ಅರ್ಥ. ಈ ರೀತಿ 2.5 ದಿನದಲ್ಲಿ ಕಟ್ಟಿರ್ತಕ್ಕಂಥ ಮಸೀದಿಯಾಗಿ ಸಲುವುದಕ್ಕೆ ಅಡೈ ದಿನ್ಕಾ ಚೋಪ್ರಾ ಅಂತ ಕರಿತಾ ಹೋಗ್ತೀವಿ. ಫ್ರೆಂಡ್ಸ್, ಭಾಳ ಇಂಪಾರ್ಟೆಂಟು. ಒಂದು 3 to 4 times ರೈಸ್ ಆಗೋ ಪ್ರಶ್ನೆ ಇದು. ಅಡೈ ದಿನ್ಕಾ ಚೋಪ್ರಾ ಯಾರು ಕಟ್ಟಿಸಿದ್ರು? ಯಾರ ಕಾಲದ್ದು? ಕುತುಬುದ್ದೀನ್ ಐಬಕ್ ಕಾಲದ್ದು. ಎಲ್ಲದ ಇದು ಅಜ್ಮೀರ್ನಾಗದ. ಇದಕ್ಕೆ ಯಾಕೆ ಹಿಂಗೆ ಕರಿತೀವಿ? ಇದು 2.5 ದಿನ ಅಥವಾ 2.5 ದಿನದಲ್ಲಿ ಕಟ್ಟಿರ್ತಕ್ಕಂಥ ಒಂದು ಮಸೀದಿ ಆಗಿರ್ತಕ್ಕಂಥದ್ದು. ಸರಿನಾ? ಇವೆರಡು ಭಾಳ ಇಂಪಾರ್ಟೆಂಟ್. ಒಂದು ಕ್ವಾತ್ ಉಲ್ ಇಸ್ಲಾಂ ಅಂತಕ್ಕಂಥ ಮಸೀದಿ, ಎರಡನೇದು ಅಡೈ ದಿನ್ಕಾ ಚೋಪ್ರಾ ಅಂತಕ್ಕಂಥ ಮಸೀದಿ. ಕ್ವಾತ್ ಉಲ್ ಇಸ್ಲಾಂ ಅಂತಕ್ಕಂಥದ್ದು ಭಾರತದ ಮೊಟ್ಟ ಮೊದಲ ಒಂದು ಮಸೀದಿ ಆಗಿರ್ತಕ್ಕಂಥದ್ದು. ಅಡೈ ದಿನ್ಕಾ ಚೋಪ್ರಾ ಇದು ಭಾರತದ 2ನೇ ಮಸೀದಿ ಆಗಿರ್ತಕ್ಕಂಥದ್ದು. ಇವೆರಡರ ನಿರ್ಮಾಣ ಆಗಿದ್ದು ಕುತುಬುದ್ದೀನ್ ಐಬಕ್ನ ಕಾಲದಲ್ಲಿ. ಕುತುಬುದ್ದೀನ್ ಐಬಕ್ನ ಆಡಳಿತದಿಂದಾಗಿ ಇದು ಚೆನ್ನಾಗಿ ನೆನಪಿಟ್ಕೊಳ್ಳಿ ಸಾಧ್ಯ ಆಗಿರಬೇಕು. ಸರಿನಾ? ಹೀಗೆ ಕುತುಬುದ್ದೀನ್ ಐಬಕ್ ಕಾಲದಲ್ಲಿ ಹಿಂದೂ ಶೈಲಿ ಮತ್ತು ಮುಸ್ಲಿಂ ಶೈಲಿ ಎರಡನ್ನು ಸೇರಿಸಿ, ನಾನು ಅದೇ ಹೇಳಿದೆ ನಿಮಗೆ. ಆ್ಯಕ್ಚುಲಿ ಹಿಂದೆ ಹೇಳಿದೆ ನಿಮಗೆ, ಅಲ್ಲಿರ್ತಕ್ಕಂಥ ಗುಮ್ಮಟ ಆಗಿರ್ಬೋದು, ಮಿನಾರ್ ಆಗಿರ್ಬೋದು, ಏನಪ್ಪ ಅಂದರೆ ಮುಸ್ಲಿಂ ಶೈಲಿ ಆಗಿದ್ರೆ, ಅಲ್ಲಿರುವಂತಹ ಏನಪ್ಪ ಅಂದರೆ ಜಗಲಿ, ಅಲ್ಲಿರುವಂಥ ಕಮಾನ್ ಏನದು ಹಿಂದೂ ಶೈಲಿ ಆಗಿರ್ತಕ್ಕಂಥದ್ದು. ಹೀಗೆ ಹಿಂದೂ ಮತ್ತು ಮುಸ್ಲಿಂ ಎರಡೂ ಶೈಲಿಯನ್ನು ಸೇರಿಸಿ ಹೊಸದೊಂದು ಶೈಲಿ ಹುಟ್ಟು ಹಾಕಿದ ಕುತುಬುದ್ದೀನ್ ಐಬಕ್. ಅಂತಹ ಒಂದು ಹೊಸ ಶೈಲಿಯನ್ನು ಹಿಂದೂ ಮೊಹಮ್ಮದಿಯನ್ ಶೈಲಿ ಅಥವಾ ಇಂಡೋ ಸಾರ್ಶನಿಕ್ ಶೈಲಿ ಅಥವಾ ಇಂಡೋ ಇಸ್ಲಾಮಿಕ್ ಶೈಲಿ ಅಂತ ಕರಿತಾ ಹೋಗ್ತೀವಿ.
ಆಯಿತಾ. ಹಿಂದೂ ಮತ್ತು ಮುಸ್ಲಿಂ ಎರಡೂ ಶೈಲಿಯನ್ನು ಸೇರಿಸಿ ಏನಪ್ಪ ಅಂದರೆ ಕಲೆ ಮತ್ತು ವಾಸ್ತುಶಿಲ್ಪವನ್ನು ಏನಪ್ಪ ಅಂದರೆ ಶ್ರೀಮಂತಗೊಳಿಸಿರ್ತಕ್ಕಂಥ ಈತ ಹಿಂದೂ ಮತ್ತು ಮುಸ್ಲಿಂ ಎರಡೂ ಒಂದು ಶೈಲಿ ಸೇರಿಸಿ ಹೊಸ ಒಂದು ಶೈಲಿಯ ಕ್ರಿಯೇಟ್ ಆಗ್ತದೆ. ಅದಕ್ಕೆ ನಾವು ಹಿಂದೂ ಮೊಹಮ್ಮದಿಯನ್ ಶೈಲಿ ಅಂತ ಕರಿತೀವಿ, ಅಥವಾ ಇಂಡೋ ಇಸ್ಲಾಮಿಕ್ ಶೈಲಿ ಅಂತ ಕರಿತೀವಿ, ಅಥವಾ ಇಂಡೋ ಸಾರ್ಶನಿಕ್ ಶೈಲಿ ಅಂತ ಕರಿತಕ್ಕಂಥದ್ದು ಭಾಳ ಇಂಪಾರ್ಟೆಂಟು. ನೆಕ್ಸ್ಟ್ ಪಾಯಿಂಟು, ಕುತುಬುದ್ದೀನ್ ಆಸ್ಥಾನದ ಒಬ್ಬ ಸೂಫೀಸ್ ಅಂತ ಇದ್ದ. ಅವನ ಹೆಸರು ಏನಪ್ಪ ಅಂತಂದರೆ ಖ್ವಾಜಾ ಕುತುಬುದ್ದೀನ್ ಬಖ್ತಿಯಾರ್ ಖಾಕಿ. ಕುತುಬುದ್ದೀನ್ ಐಬಕ್ನ ಆಸ್ಥಾನದಲ್ಲಿ, ಕುತುಬುದ್ದೀನ್ ಐಬಕ್ನ ಸಾಮ್ರಾಜ್ಯದಲ್ಲಿ ಒಬ್ಬ ಸೂಫೀಸ್ ಅಂತ ಇದ್ದ, ಮುಸ್ಲಿಮ್ಸ್ ಅಂತ ಇದ್ದ. ಅವನ ಹೆಸರು ಖ್ವಾಜಾ ಕುತುಬುದ್ದೀನ್ ಬಖ್ತಿಯಾರ್ ಖಾಕಿ. ಹಿಂಗೆ ಹೇಳಿಕ್ಕೆ ಸಾಧ್ಯ, ಖ್ವಾಜಾ ಕುತುಬುದ್ದೀನ್ ಬಖ್ತಿಯಾರ್ ಖಾಕಿ ಅಂತಕ್ಕಂಥವು. ಈ ಒಂದು ಆತನ ಪರಮ ಭಕ್ತನಾಗಿರ್ತಕ್ಕಂತಹ ಕುತುಬುದ್ದೀನ್ ಐಬಕ್ ಆ ಸೂಫಿ ಸಂತನ ಹೆಸರಿನ ಮೇಲೆ ಆತನ ಸ್ಮರಣಾರ್ಥವಾಗಿ ಆತನ ನೆನಪಿಗೋಸ್ಕರ ದೆಹಲಿಯಲ್ಲಿ ಕುತುಬ್ ಮಿನಾರ್ ನಿರ್ಮಾಣ ಮಾಡ್ತಾನೆ. ಇದು ಬಹಳ ಚಲೋ ನೆನಪಿರಲಿ. ಕುತುಬ್ ಮಿನಾರ್ ನಿರ್ಮಾಣ ಕಾರ್ಯ ಆರಂಭ ಮಾಡಿದ್ರು ಕುತುಬುದ್ದೀನ್ ಐಬಕ್. ಸರಿನಾ, ಮುಂದೆ ಬರ್ತದೆ ಈಗ. ಆದರೆ ಇದರ ನಿರ್ಮಾಣ ಕಾರ್ಯ ಆರಂಭಿಸಿದವರು ಮಾತ್ರ ಕುತುಬುದ್ದೀನ್ ಐಬಕ್. ಅದನ್ನು ಪೂರ್ಣಗೊಳಿಸಿರ್ತಕ್ಕಂಥವನು ಇಲ್ತಮಸ್. ನಾನು ಈ ಒಂದು ಕುತುಬ್ ಮಿನಾರ್ ಬಗ್ಗೆ ಇನ್ ಡೀಟೇಲ್ ಆಗಿ ಇಲ್ತಮಸ್ ಬಂದಾಗ ಹೇಳ್ತೀನಿ ನಾನು. ಅದ್ರದ್ದು ಎಷ್ಟು ಹೈಟು ಎಷ್ಟು ಅದಲ್ಲ ನೆಕ್ಸ್ಟ್ ಬರ್ತದೆ. ಬಟ್ ಇಷ್ಟೇ ಅರ್ಥ ಮಾಡ್ಕೊಡ್ರಿ, ಕುತುಬ್ ಮಿನಾರ್ ಎಲ್ಲಿ ಕಂಡು ಬರ್ತದ? ದೆಹಲಿಯಲ್ಲಿ. ಯಾರ ಕಾಲ ಕಟ್ಲಿಕ್ಕೆ ಸ್ಟಾರ್ಟ್ ಆಯಿತು? ಕುತುಬುದ್ದೀನ್ ಐಬಕ್ ಕಾಲದಲ್ಲಿ. ಯಾಕೆ ಇವ ಸ್ಟಾರ್ಟ್ ಮಾಡ್ದ? ಅಲ್ಲಿರುವಂತಹ ಖ್ವಾಜಾ ಕುತುಬುದ್ದೀನ್ ಬಖ್ತಿಯಾರ್ ಖಾಕಿಯ ಒಂದು ಸೂಫಿ ಸಂತನ ಹೆಸರಿನ ಮೇಲೆ. ಇವ ಯಾರಿದ್ದ? ಇವ ಬಖ್ತಿಯಾರ್ ಖಾಕಿ ಅಂತಕ್ಕಂತಂದರೆ ಈತ ಕುತುಬುದ್ದೀನ್ ಐಬಕ್ ಆಸ್ಥಾನದಾಗಿರ್ತಕ್ಕಂಥ ಒಬ್ಬ ಸೂಫೀಸ್ ಅಂತ ಆಗಿರ್ತಕ್ಕಂಥದ್ದು. ಇದು ಹೆಂಗೆ ನಿರ್ಮಾಣ ಆಗ್ಯದಂದ್ರೆ, ಇದು ಅಮೃತಶಿಲೆ ಮತ್ತು ಕೆಂಪು ಮರಳನ್ನು ಬಳಸಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಅಮೃತಶಿಲೆ ಮತ್ತು ಕೆಂಪು ಮರಳು, ಕೆಮ್ಮಳ ಅರ್ಥನು ಕೆಂಪು ಮರಳಿನಿಂದ ನಿರ್ಮಿಸಲಾಗಿರ್ತಕ್ಕಂಥದ್ದು. ಇದು ಭಾರತದಾಗಿರುವಂತಹ ಅತ್ಯಂತ ಎರಡನೇ ಅತಿ ಎತ್ತರವಾದ ಕಟ್ಟಡ ಆಗಿರ್ತಕ್ಕಂಥದ್ದು. ಹಾಗಾದ್ರೆ ಮೊದಲನೇದು ಯಾವುದು ಅಂದರೆ ಫತೇ ಬುರ್ಜ್ ಫಸ್ಟ್ ಆಗಿದ್ರ. ಇಲ್ಲಿರುವಂತಹ ಈ ಒಂದು ಕುತುಬ್ ಮಿನಾರ್ ಸೆಕೆಂಡ್ ಎತ್ತರವಾಗಿರ್ತಕ್ಕಂತಹ ಒಂದು ಬಿಲ್ಡಿಂಗ್ ಅಥವಾ ಕಟ್ಟಡ ಆಗಿರ್ತಕ್ಕಂಥದ್ದು. ಫ್ರೆಂಡ್ಸ್, ಇಲ್ಲಿ ಇಷ್ಟ ಅರ್ಥ ಮಾಡ್ಕೋಬೇಕು. ಕುತುಬುದ್ದೀನ್ ಐಬಕ್ನ ಕಾಲದ ಪ್ರಮುಖವಾದ ಕಟ್ಟಡಗಳಂದ್ರೆ ಕ್ವಾತ್ ಉಲ್ ಇಸ್ಲಾಂ ಅಂತಕ್ಕಂಥ ಮಸೀದಿ. ಇದು ಯಾಕೆ ಕಟ್ಟಿಸ್ದ? ಎರಡನೇ ತರನ್ ಕದನದಲ್ಲಿ ವಿಜಯ ಸಾಧಿಸಿದ ಸವಿ ನೆನಪಿಗಾಗಿ. ಎಲ್ಲಿ ಕಟ್ಟಿಸ್ದ? ದೆಹಲಿಯಲ್ಲಿ ಕಟ್ಟಿಸಿರ್ತಕ್ಕಂಥದ್ದು. ಅರ್ಥ ಆಯ್ತಾ? ಇದು ಭಾರತದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಮೊಟ್ಟ ಮೊದಲ ಮಸೀದಿಯಾಗಿದೆ. ಇದರ ಅರ್ಥ ಏನು? ಇಸ್ಲಾಂ, ಇದು ಕ್ವಾತುಲ್ ಇಸ್ಲಾಂ ಅದರ ಅರ್ಥ ಏನಂದರೆ ಇಸ್ಲಾಂನ ಶಕ್ತಿ ಅಂತ ಅರ್ಥ ಆಗ್ತಕ್ಕಂಥದ್ದು. ನೆಕ್ಸ್ಟ್ ಈತನ ಎರಡನೇ ಕಲೆ ಮತ್ತು ವಾಸ್ತುಶಿಲ್ಪ ಅಂತಂದಾಗ ಅಡಾಯ್ ದಿನಕ ಚೋಪ್ರಾ. ಇದು ಅಜ್ಮೀರ್ದಾಗದ. ಇದು ಏನಪ್ಪ ಅಂದರೆ ಯಾಕೆ ಹಿಂಗೆ ಕರಿತೀವಿ ಅಂತಂದ್ರೆ, ಇದು ಅಡಾಯ್ ದಿನದಲ್ಲೇ ಕಟ್ಟಡ ಕಟ್ಟಿ ಮುಗಿಸಿರ್ತಕ್ಕಂಥದ್ದು. ಇದೇನಪ್ಪ ಅಂದ್ರೆ ಏನಂತ ಕರಿತೀವಿ ಅದಕ್ಕೆ, ಇದು ಭಾರತದ ಎರಡನೇ ಒಂದು ಮಸೀದಿ ಆಗಿರ್ತಕ್ಕಂಥ. ಫಸ್ಟು ಕ್ವಾತುಲ್ ಇಸ್ಲಾಂ ಆಗಿದ್ರೆ, ಎರಡನೇದು ಏನಪ್ಪ ಅಂದರೆ ಅಡಾದಿನಕ ಚೋಪ್ರಾ ಆಗಿರ್ತಕ್ಕಂಥದ್ದು. ಇಲ್ಲಿರ್ತಕ್ಕಂತಹ ಎರಡೂ ಏನು ಮಸೀದಿ ಅವಲ್ಲ, ಇಲ್ಲಿ ಹಿಂದೂ ಮತ್ತು ಮುಸ್ಲಿಂ ಎರಡೂ ಶೈಲಿ ಬಳಸ್ಕೊಂಡು ಹೊಸದೊಂದು ಶೈಲಿ ಹುಟ್ಟಾಕಿರ್ತಕ್ಕಂಥದ್ದು. ಅದನ್ನು ಹಿಂದೂ ಮೊಹಮ್ಮದಿಯನ್ ಶೈಲಿ ಅಥವಾ ಇಂಡೋ ಸಾರ್ಶನಿಕ್ ಅಥವಾ ಇಂಡೋ ಇಸ್ಲಾಮಿಕ್ ಅಂತ ಕರಿತೀವಿ. ಆ ಒಂದು ಶೈಲಿಯಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಕುತುಬುದ್ದೀನ್ ಐಬಕ್ನ ಇನ್ನೊಂದು ಬಹುಮುಖ್ಯವಾಗಿರ್ತಕ್ಕಂಥ ಸಾಧನೆ ಏನು ಕಲೆ ಮತ್ತು ವಾಸ್ತುಶಿಲ್ಪದಲ್ಲಿ ಅಂತಂದರೆ, ಈತನ ಆಸ್ಥಾನದಲ್ಲಿ, ಈತನ ಸಾಮ್ರಾಜ್ಯದಲ್ಲಿ ಒಬ್ಬ ಸೂಫೀಸ್ ಅಂತ ಇದ್ದ, ಖ್ವಾಜಾ ಕುತುಬುದ್ದೀನ್ ಬಖ್ತಿಯಾರ್ ಖಾಕಿ ಅಂತಕ್ಕಂಥ ವ್ಯಕ್ತಿ. ಈ ಒಂದು ಸೂಫೀಸ್ ಅಂತನ ಹೆಸರಿನ ಮೇಲೆ ಈತನ ಸ್ಮರಣಾರ್ಥವಾಗಿ ದೆಹಲಿಯ ಒಂದು ಕುತುಬ್ ಮಿನಾರನ್ನು ನಿರ್ಮಾಣ ಮಾಡ್ತಾನೆ. ಇದರ ಕಾರ್ಯ ಆರಂಭಿಸಿದ ಮಾತ್ರ ಕುತುಬುದ್ದೀನ್ ಐಬಕ್. ಇದರ ಕಾರ್ಯವನ್ನು ಪೂರ್ಣಗೊಳಿಸಿರ್ತಕ್ಕಂಥವನು ಯಾರಪ್ಪ ಅಂದರೆ ಇಲ್ತಮಶ್ ಅಂತ ಬರ್ತಾನೆ. ಹೀಗಾಗಿ ಕುತುಬುದ್ದೀನ್ ಐಬಕ್ ಸ್ಥಾಪನೆ ಮಾಡಿರ್ತಕ್ಕಂತಹ ಈ ಒಂದು ಕುತುಬ್ ಮಿನಾರ್ನ ಇನ್ ಡೀಟೇಲ್ ಆಗಿರ್ತಕ್ಕಂಥ ಮಾಹಿತಿ ಇಲ್ತಮಶ್ ಅಂತಕ್ಕಂಥ ಸೆಷನ್ ನೋಡ್ಕೊಂಡು ಹೋಗೋಣ. ಈ ಒಂದು ಕುತುಬ್ ಮಿನಾರ್ ಹೆಂಗೆ ಕಟ್ಲಿಕ್ಕೆ ಆಗ್ಯದಪ್ಪ ಅಂದ್ರೆ ಅಮೃತ ಶಿಲೆ ಮತ್ತು ಕೆಂಪು ಮರಳನ್ನು ಬಳಸಿ ನಿರ್ಮಿಸಲಾಗಿರ್ತಕ್ಕಂಥದ್ದು. ಹೀಗೆ ನಿರ್ಮಾಣವಾಗಿರ್ತಕ್ಕಂಥ ಇದು ಭಾರತದ ಎರಡನೇ ಅತಿ ಎತ್ತರವಾಗಿರ್ತಕ್ಕಂಥ ಕಟ್ಟಡ. ಹಾಗಾದ್ರೆ ಮೊದಲನೇದು ಯಾವುದು? ಫತೇ ಬುರ್ಜ್ ಅಂತಕ್ಕಂಥ ಒಂದು ಕಟ್ಟಡ ಆಗಿರ್ತಕ್ಕಂಥದ್ದು. ಇಷ್ಟು ಕುತುಬುದ್ದೀನ್ ಐಬಕ್ ಬಗ್ಗೆ ಇದಿರ್ತಕ್ಕಂಥ ಒಂದಿಷ್ಟು ಮಾಹಿತಿ. ಹಾಗಾದ್ರೆ ಕುತುಬುದ್ದೀನ್ ಐಬಕ್ ವ್ಯಕ್ತಿತ್ವ ಹೆಂಗಾಗಿತ್ತು ಸರ್? ಅವ್ನ ಪರ್ಸನಾಲಿಟಿ ಹೆಂಗೆ ನೋಡ್ರಿ. ಕುತುಬುದ್ದೀನ್ ಐಬಕ್ ಫುಲ್ ಜಮ್ ಆ್ಯಂಡ್ ಜೆಂಟಲ್ ಮ್ಯಾನ್. ಒಂದೇ ಅರ್ಥದಲ್ಲಿ ಹೇಳಬೇಕಾದ್ರೆ ಒಂದು ಸುಸುಂದರವಾಗಿರ್ತಕ್ಕಂಥ ವ್ಯಕ್ತಿತ್ವ ಸ್ವರೂಪ ಹೊಂದಿರತಕ್ಕಂಥ ವ್ಯಕ್ತಿ ಕುತುಬುದ್ದೀನ್ ಐಬಕ್. ಈತ ಉದಾರವಾದಿಯಾಗಿದ್ದ, ದಾನ ಧರ್ಮಿಯಾಗಿದ್ದ, ಬಡವರಿಗೆ ಅಪಾರ ಹಣವನ್ನು ದಾನ ನೀಡಿದ್ದಕ್ಕಾಗಿ ತನಗೆ ಲಾಖ್ ಬಕ್ಷ್ ಅಥವಾ ಲಕ್ಷಗಳ ದಾನ ಎಂದು ಬಿರುದು ಕೂಡ ಬಂತು. ಈ ಥರ ಬಿರುದು ಯಾವಪ್ಪ ಅಂದರೆ ಮಲ್ಲಿಕ್ ಸಿಫಾ ಸಾಲಾರ್ ಅಂತಕ್ಕಂಥದ್ದು, ವೀರಸೇನೆ ಅಂತಕ್ಕಂಥ ಒಂದು ಬಿರುದು ಕೂಡ ಬಂದಿರತಕ್ಕಂಥದ್ದು. ನೋಡ್ರಿ, ಈ ಒಂದು ಕುತುಬುದ್ದೀನ್ ಐಬಕ್ನ ಒಂದು ವ್ಯಕ್ತಿತ್ವ ಹೆಂಗಿತ್ತಂದ್ರೆ, ಈತ ಬಹಳಷ್ಟು ಉದಾರವಾದಿ ಆಗಿದ್ದ, ಅಲ್ಲದೆ ದಾನ ಧರ್ಮ ಮಾಡ್ತಕ್ಕಂತಹ ವ್ಯಕ್ತಿ ಕೂಡ ಆಗಿದ್ದ. ಅಲ್ಲದೆ ಏನು ಮಾಡ್ತಾರೆ, ಬಡವರಿಗೆ ಅಪಾರ ಪ್ರಮಾಣದ ಹಣವನ್ನು ದಾನವನ್ನು ನೀಡ್ತಾ ಇದ್ದ. ಇಂತಹ ಒಂದು ದಾನ ವೀರ ಶೂರಕರ್ಣನಾಗಿರ್ತಕ್ಕಂತಹ ಕುತುಬುದ್ದೀನ್ ಐಬಕ್ನಿಗೆ ಲಾಖ್ ಬಕ್ಷ್
ಅಥವಾ ಲಕ್ಷಗಳ ದಾನಿ ಎಂಬ ಬಿರುದನ್ನು ಬಂದಿರತಕ್ಕಂಥದ್ದು. ಪ್ರಶ್ನೆ ಹಿಂಗೆ ರೈಸ್ ಆಗ್ತದೆ. ಕುತುಬುದ್ದೀನ್ ಐಬಕ್ನ ಬಿರುದು ಯಾವುದು? ಲಾಕ್ಬಕ್ಷ್. ಲಾಕ್ಬಕ್ಷ್ ಅಂದರೆ ಯಾರು? ಕುತುಬುದ್ದೀನ್ ಐಬಕ್. ಇದು ಭಾಳ ಇಂಪಾರ್ಟೆಂಟು. ಇಂತಹ ಒಂದು ಲಾಕ್ಬಕ್ಷ್ ಅಥವಾ ಲಕ್ಷಗಳ ದಾನಿ ಅಂತಕ್ಕಂಥ ಬಿರುದನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಈತನ ಇನ್ನಿತರ ಬಿರುದು ಏನಪ್ಪ ಅಂತಂದರೆ ಒಂದು ಮಲ್ಲಿಕ್ ಅಂತಕ್ಕಂಥದ್ದು. ಇದು ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ, ಬಟ್ ಇಲ್ಲಿ ಸಿಫಾಹ ಸಾಲರ್ ಅಂತಕ್ಕಂಥ ಬಿರುದಲ್ಲ, ಭಾಳ ಇಂಪಾರ್ಟೆಂಟ್. ಇದು ವೀರ ಸೇನಾನಿ ಅಂತಕ್ಕಂಥ ಅರ್ಥ ಕೊಡ್ತಕ್ಕಂಥದ್ದು. ಈತ ತನ್ನ ಒಡೆಯನಿಗೆ ನಿಷ್ಠಾವಂತನಾಗಿದ್ದ, ಅದಕ್ಕೋಸ್ಕರ ಈ ಬಿರುದು ಬಂದಿರತಕ್ಕಂಥದ್ದು. ದಾನ ಧರ್ಮ ಮಾಡಿದಕ್ಕಾಗಿ ಲಾಕ್ಬಕ್ಷ್ ಅಂತ ಬಂದಿದ್ರ, ತನ್ನ ಒಡೆಯನಿಗೆ ನಿಷ್ಠವಾಗಿರ್ತಕ್ಕಂಥ ಸೇನಾನಿಯಾಗಿ ಸಲುವಾಗಿ ಸಿಫಾಹ ಸಾಲರ್ ಅಂತಕ್ಕಂಥ ಬಿರುದನ್ನು ಹೊಂದಿರತಕ್ಕಂಥದ್ದು. ಈ ಕುತುಬುದ್ದೀನ್ ಐಬಕ್ನ ಕಾಲದಾಗಿರುವಂತಹ ಆಸ್ಥಾನಿಕ ಕವಿಗಳು ಯಾರಪ್ಪ ಅಂದ್ರೆ ಪಾಯಿಂಟ್ ನಂಬರ್ 1 ಫಕ್ರುದ್ದೀನ್ ಅಂತಕ್ಕಂಥ ವ್ಯಕ್ತಿ. ಈ ಫಕ್ರುದ್ದೀನ್ ಅಂತಕ್ಕಂಥ ವ್ಯಕ್ತಿ ಒಂದು ಬುಕ್ ಬರಿತಾನೆ, ಒಂದು ಗ್ರಂಥ ಬರಿತಾನೆ, ತಾರಿಕ್ ಎ ಮಾಮೂಲಿಕ್. ಅದರ ಅರ್ಥ ಏನು? ಈ ಗುಲಾಮಿ ಸಂತತಿ ಬಗ್ಗೆ ತಿಳಿಸ್ಕೊಡ್ತಕ್ಕಂಥ ತಾರಿಕ್ ಎ ಮಾಮೂಲಿಕ್ ಅಂತಕ್ಕಂಥದ್ದು ಬರಿತಾನೆ. ಎರಡನೇದು ಮೋಸ್ಟ್ ಇಂಪಾರ್ಟೆಂಟ್, ಹಸನ್ ನಿಜಾಮಿ. ಈತ ಒಂದು ಬುಕ್ ಬರಿತಾನೆ, ತಾಜ್ ಉಲ್ ಮಾಸಿರ್. ಇದು ಯಾಕೆ ಇಂಪಾರ್ಟೆಂಟ್ ಅಪ್ಪ ಅಂತಂದರೆ, ಈ ತಾಜ್ ಉಲ್ ಮಾಸಿರ್ ಏನದಲ್ಲ, ಇದು ಕುತುಬುದ್ದೀನ್ ಐಬಕ್ನ ಬಗ್ಗೆ ಮಾಹಿತಿ ನೀಡುವಂತಹ ಬಹು ಪ್ರಮುಖವಾಗಿರ್ತಕ್ಕಂಥ ಗ್ರಂಥ. ಇದು ಕ್ಲಿಯರ್ ಆಗಿ ಗೊತ್ತಾಗಿರುತ್ತೆ ಆಯ್ತಾ. ಈತನ ಆಸ್ಥಾನದಾಗ ಬಹುಮುಖ್ಯವಾಗಿ ಇಬ್ಬರೇ ಇದ್ರು. ಅವರೇನಪ್ಪ ಅಂದರೆ ಫಕ್ರುದ್ದೀನ್ ಅಂತಕ್ಕಂಥ ವ್ಯಕ್ತಿ, ಹಸನ್ ನಿಜಾಮಿ ಅಂತಕ್ಕಂಥ ವ್ಯಕ್ತಿ. ಫಕ್ರುದ್ದೀನ್ ತಾರಿಕ್ ಎ ಮಾಮೂಲಿಕ್ ಅಂತ ಬರೆದ್ರೆ, ಹಸನ್ ನಿಜಾಮ್ ಏನಪ್ಪ ಅಂದರೆ ತಾಜ್ ಉಲ್ ಮಾಸಿರ್ ಅಂತ ಬರೀತಾನೆ. ಈ ತಾಜ್ ಉಲ್ ಮಾಸಿರ್ ಕುತುಬುದ್ದೀನ್ ಐಬಕ್ ಬಗ್ಗೆ ಮಾಹಿತಿ ಕೊಡ್ತಕ್ಕಂತಹ ಒಂದಿಷ್ಟು ಬಹು ಪ್ರಮುಖವಾಗಿರ್ತಕ್ಕಂಥ ಗ್ರಂಥ ಆಗಿರ್ತಕ್ಕಂಥದ್ದು. ಇನ್ನು ಗುಣ ಸಾಧನೆ ಅಂತ ಬಂದಾಗ ಹೆಂಗಿತ್ತು ಇನ್ನು ಗುಣ ಸಾಧನೆ ಅಂದರೆ, ಈತ ಒಬ್ಬ ಯಾರು? ಕುತುಬುದ್ದೀನ್ ಐಬಕ್ ಒಬ್ಬ ಸೇನಾ ನಾಯಕ ಆಗಿದ್ದ, ದಕ್ಷ ಆಡಳಿತಗಾರ ಆಗಿದ್ದ, ರಾಜನೀತಿ ನಿಪುಣನಾಗಿದ್ದ, ಯಶಸ್ವಿ ದಿಗ್ವಿಜಯಕಾರಾಗಿದ್ದ. ಇಂಥ ಅನೇಕ ಸಾಲು ಗುಣ ಸಾಧನೆಗಳ ಸರಮಾಲೆ ಹೊಂದಿರತಕ್ಕಂಥ ವ್ಯಕ್ತಿತ್ವ ಹೊಂದಿತ್ತು ಈ ಒಂದು ಕುತುಬುದ್ದೀನ್ ಐಬಕ್ದು ಅಂತ ಹೇಳ್ಬೋದು ನಾವಿಲ್ಲಿ. ಅದಕ್ಕೆ ಒಂದಿಷ್ಟು ಇತಿಹಾಸ ತಜ್ಞರು ಹೇಳ್ತಾರೆ. ಏನಪ್ಪ ಅಂದರೆ ಎಲ್ ಶ್ರೀವಾಸ್ತವ ಅಂತಕ್ಕಂತಹ ಇತಿಹಾಸ ತಜ್ಞ ಏನು ಹೇಳ್ತಾರೆ ಅಂದರೆ, ಈ ಒಂದು ಕುತುಬುದ್ದೀನ್ ಐಬಕ್ನನ್ನು ಭಾರತದ ನಿಜವಾದ ತುರ್ಕಿ ಸಾಮ್ರಾಜ್ಯದ ಸ್ಥಾಪಕ ಅಂತ ಕರೆದಿರ್ತಕ್ಕಂಥದ್ದು. ಡಾಕ್ಟರ್ ಈಶ್ವರಿ ಪ್ರಸಾದ್ ಇನ್ನೊಂದು ಕಡೆ ಹೇಳ್ತಾರೆ ಏನಂತ, ಐಬಕ್ನು ಭಾರತದ ಮೇಲೆ ದಾಳಿ ಮಾಡಿದ ಎಲ್ಲ ಮುಸ್ಲಿಂ ಆಕ್ರಮಣಕಾರರಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ವ್ಯಕ್ತಿ ಕುತುಬುದ್ದೀನ್ ಐಬಕ್. ಆಮೇಲೆ ಲೇನ್ಪೋ ಮತ್ತು ಹಸನ್ ನಿಜಾಮಿ ಹೇಳ್ತಾರೆ, ಈ ಒಂದು ಕುತುಬುದ್ದೀನ್ ಐಬಕ್ನ ಸಾಮ್ರಾಜ್ಯದಲ್ಲಿ ಕುರಿ ಮತ್ತು ತೋಳಗಳು ಒಂದೇ ಕೊಳದಲ್ಲಿ ನೀರು ಕುಡಿತಿದ್ದಂತಹ ಪರಿಸ್ಥಿತಿ ಏರ್ಪಟ್ಟಿತ್ತು. ಅಷ್ಟೊಂದು ಸುಸಮೃದ್ಧವಾಗಿರ್ತಕ್ಕಂತಹ ಆಡಳಿತ ವ್ಯವಸ್ಥೆ ಹೊಂದಿದ್ದ ಕುತುಬುದ್ದೀನ್ ಐಬಕ್. ನೋಡ್ರಿ, ಕುರಿ ಮತ್ತು ತೋಳ ಒಂದೇ ಕಡೆ ಸೇರದೆ ಅಪರೂಪ, ಒಂದೇ ಕಡೆ ಸೇರಿ ಒಂದೇ ಕೊಳದಾಗ ಹೋಗಿ ಒಂದೇ ನದಿದಾಗ ಹೋಗಿ ನೀರು ಕುಡಿತಾವಂದರೆ ಆ ಒಂದು ಆಡಳಿತ ಎಷ್ಟು ಸುವ್ಯವಸ್ಥಿತವಾಗಿರಬೇಕು ಅಂತ ನೀವೇ ವಿಚಾರ ಮಾಡಬೇಕು. ಇಂತಹ ಹಬೀಬುಲ್ಲಾ ಅಂತಕ್ಕಂಥ ಇತಿಹಾಸಕಾರ ಹೇಳ್ತಾರೆ, ಅವನೊಬ್ಬ ಶ್ರೇಷ್ಠ ಸೇನಾನಿಯೇ ಸರಿ ಅಂತಕ್ಕಂಥ ಮಾತನ್ನು ಹೇಳ್ತಕ್ಕಂಥದ್ದು. ಸಿರಾಜ್ ಅಂತಕ್ಕಂಥ ವ್ಯಕ್ತಿ ಹೇಳ್ತಾರೆ, ಕುತುಬುದ್ದೀನ್ ಐಬಕ್ ಕೆಚ್ಚದೆಯ ಬಿಚ್ಚು ಮನಸ್ಸಿನ ಅರಸ ಅಂತಕ್ಕಂಥ ಮಾತನ್ನು ಹೇಳ್ತಕ್ಕಂಥದ್ದು. ಇಂತಹ ಅನೇಕ ಇತಿಹಾಸಕಾರರಿಂದ ಅತ್ಯುತ್ತಮವಾಗಿ ಪ್ರಶಂಸೆಗೊಳಗಾಗಿರ್ತಕ್ಕಂಥ ವ್ಯಕ್ತಿ ಕುತುಬುದ್ದೀನ್ ಐಬಕ್. ಆತನ ಗುಣ ಸಾಧನೆ ಬಗ್ಗೆ ಹೇಳಿಕೆ ಪದಗಳೇ ಸಾಲದಿಲ್ಲ. ಅಂತಹ ಒಂದು ಬಹುಮುಖ್ಯವಾಗಿರ್ತಕ್ಕಂಥ ವ್ಯಕ್ತಿತ್ವ ಈ ಕುತುಬುದ್ದೀನ್ ಐಬಕ್ ಅಂತ ನಾವಿಲ್ಲಿ ಹೇಳ್ಬೋದಾಗಿರ್ತಕ್ಕಂಥದ್ದು. ಈ ಸ್ಲೈಡ್ ಮೇಲೆ ಕುತುಬುದ್ದೀನ್ ಐಬಕ್ನ ಬಿರುದುಗಳು ನೆನಪಿಟ್ಕೋಬೇಕು. ಲಾಕ್ಬಕ್ಷ್ ಅಥವಾ ಲಕ್ಷಗಳ ದಾನಿ ಮತ್ತು ಸಿಫಾಹ ಸಾಲರ್ ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟು. ಆಸ್ಥಾನ ಕವಿಗಳು ಫಕ್ರುದ್ದೀನ್, ತಾರಿಕ್ ಎ ಮಾಮೂಲಿಕ್, ಹಸನ್ ನಿಜಾಮಿ, ತಾಜ್ ಉಲ್ ಮಾಸಿರ್ ಅಂತಕ್ಕಂಥದ್ದು. ಇದು ತಾರಿಕ್ ಎ ಮಾಮೂಲಿಕ್ ಗುಲಾಮಿ ಸಂತತಿ ಬಗ್ಗೆ ಹೇಳ್ಕೊಟ್ರ. ತಾಜ್ ಉಲ್ ಮಾಸಿರ್ ಅಂತಕ್ಕಂಥದ್ದು ಐಬಕ್ನ ಬಗ್ಗೆ ಮಾಹಿತಿ ಕೊಡ್ತಕ್ಕಂಥದ್ದು. ಈತನ ಗುಣ ಸಾಧನೆ ಅಂತ ಬಂದಾಗ ಒಬ್ಬ ಏನಪ್ಪ ಅಂದರೆ ಸೇನಾ ನಾಯಕ ಕೂಡ ಹೌದು, ದಕ್ಷ ಆಡಳಿತಗಾರ ಕೂಡ ಹೌದು, ರಾಜನೀತಿ ನಿಪುಣ ಕೂಡ ಹೌದು, ಯಶಸ್ವಿ ದಿಗ್ವಿಜಯಕಾರ ಕೂಡ ಹೌದು, ಆಮೇಲೆ ಉದಾರವಾದಿ ಕೂಡ ಹೌದು, ದಾನ ಧರ್ಮೀಯ ಕೂಡ ಹೌದು. ಈ ರೀತಿಯಾಗಿ ಬರ್ಕೊಂಡು ಹೋಗ್ಬೋದಾಗಿರ್ತಕ್ಕಂಥದ್ದು. ನೆಕ್ಸ್ಟು ಈತನ ಒಂದು ಅಂತ್ಯ. ಇಂತಹ ಒಂದು ಮಹಾನ್ ವ್ಯಕ್ತಿತ್ವ ಕಣ್ಮರೆಯಾಗಿದ್ದ ಹೆಂಗೆ ಅಂತ ನೋಡ್ಕೊಂಬರೋಣ. ಭಾಳ ಸಲ ಪ್ರಶ್ನೆ ರೈಸ್ ಆಗಿದೆ. ಕುತುಬುದ್ದೀನ್ ಐಬಕ್ ದೆಹಲಿಯಲ್ಲಿ 1210ರಲ್ಲಿ ಚೌಗನ್ ಅಥವಾ ಹಾರ್ಸ್ ಪೋಲೋ ಅಂತ ಕರಿತೀವಿ. ಎರಡರಾಗ ಯಾವುದು ಕೊಡ್ಬೋದು ನೋಡ್ರವ, ಚೌಗನ್ ಅಂತಲೂ ಕೊಡ್ಬೋದು, ಹಾರ್ಸ್ ಪೋಲೋ ಅಂತ ಕೂಡ ಕೊಡ್ಬೋದು. ಆ ಚೌಗನ್ ಅಥವಾ ಹಾರ್ಸ್ ಪೋಲೋ ಅಂತ ಆಟ ಆಡುವಂಥ ಸಮಯದಲ್ಲಿ ಕುದುರೆಯ ಮೇಲಿಂದ ಆಯಾ ತಪ್ಪಿ ಬಿದ್ದು ದುರ್ಮರಣಕ್ಕೀಡಾಗ್ತಕ್ಕಂಥದ್ದು. ಇದು ಕ್ಲಿಯರ್ ಆಗಿ ಗೊತ್ತಾಗಿರಲಿ. ಪೋಲೋ ಆಟ ಆಡಬೇಕಾದ್ರೆ ಕುದುರೆ ಮೇಲಿಂದ ಬಿದ್ದು ಆಯಾ ತಪ್ಪಿ ಜಾರು ಬಿದ್ದು ದುರ್ಮರಣಕ್ಕೀಡಾಗಿರ್ತಕ್ಕಂಥ ದೆಹಲಿ ಸುಲ್ತಾನ ಯಾರು ಅಂತಂದಾಗ ಕುತುಬುದ್ದೀನ್ ಐಬಕ್ ನಿಮ್ಮ ಉತ್ತರ ಆಗಿರಬೇಕು. ಕುತುಬುದ್ದೀನ್ ಐಬಕ್ ಹೆಂಗೆ ನಿಧನ ಆದ, ಯಾವಾಗ ಅಂದ್ರೆ 1210ರಲ್ಲಿ ಹೆಂಗೆ
ಚೌಗನ್ ಅಥವಾ ಹಾರ್ಸ್ ಪೋಲೋ ಅಂತಕ್ಕಂಥ ಆಟ ಆಡಬೇಕಾದ್ರೆ ಆಯ ತಪ್ಪಿ ಬಿದ್ದು ಸಾವನ್ನಪ್ಪಿರ್ತಕ್ಕಂಥದ್ದು. ಈ ರೀತಿ ಸತ್ತಿರ್ತಕ್ಕಂತಹ ನಿಧನಾಗಿರ್ತಕ್ಕಂತಹ ದುರ್ಮರಣಕ್ಕೀಡಾಗಿರ್ತಕ್ಕಂತಹ ಈತನ ಸಮಾಧಿಯನ್ನು ಇಂದಿನ ಪಾಕಿಸ್ತಾನದಾಗಿರುವಂತಹ ಲಾಹೋರಿನ ಅನಾರ್ಕಲಿ ಪೇಟ್ ಅಥವಾ ಬಜಾರ್ ಅಂತಕ್ಕಂಥ ಸ್ಥಳದಲ್ಲಿ ಇದು ಸಮಾಧಿ ಮಾಡಲಿಕ್ಕಾಗಿರ್ತಕ್ಕಂಥದ್ದು. ಹಾಗಾದ್ರೆ ಕುತುಬುದ್ದೀನ್ ಐಬಕ್ನ ಸಮಾಧಿಯಲ್ಲಿದೆ ಅನಾರ್ಕಲಿ ಪೇಟ್ನಾಗಿರ್ತಕ್ಕಂಥದ್ದು. ಪ್ರಸ್ತುತ ಅನಾರ್ಕಲಿ ಪೇಟ್ ಪಾಕಿಸ್ತಾನದ ಲಾಹೋರ್ನಾಗಿ ಕಂಡುಬರ್ತಕ್ಕಂಥದ್ದು. ಹೀಗೆ ದೆಹಲಿ ಸುಲ್ತಾನರ ಸ್ಥಾಪಕನಾಗಿರ್ತಕ್ಕಂತಹ ಈ ಒಂದು ಕಣ್ಮರೆಯಾಗಿರ್ತಕ್ಕಂಥ ಘಟನೆ ಸಂಭವಿಸಿದ ಹಾರ್ಸ್ ಪೋಲೋ ಅಥವಾ ಚೌಗನ್ ಅಂತಕ್ಕಂಥ ಆಟದ ಸಮಯದಲ್ಲಿ. ಇದು ನಿಮ್ಮೆಲ್ಲರಿಗೂ ಗೊತ್ತಾಗಿರಬೇಕು. ಈ ಒಂದು ದುರ್ಮರಣಕ್ಕೀಡಾಗಿರ್ತಕ್ಕಂತಹ ದೇಹವನ್ನು ಲಾಹೋರ್ನ ಅನಾರ್ಕಲಿ ಪೇಟ್ದಲ್ಲಿ ಇದು ಸಮಾಧಿ ಮಾಡಲಿಕ್ಕಾಗಿರ್ತಕ್ಕಂಥದ್ದು. ಈ ಒಂದು ಕುತುಬುದ್ದೀನ್ ಐಬಕ್ನ ನಂತರ ಏನಪ್ಪ ಅಂದರೆ ಆತನ ಮಗ ಇದ್ದೊಬ್ಬವ ಆರಾಮ್ ಶಾ ಅಥವಾ ಆರಾಮ್ ಬಾಕ್ಷ್ ಅಂತ ಕರಿತೀವಿ. ಆ ಆರಾಮ್ ಶಾ ಮತ್ತು ಆರಾಮ್ ಬಾಕ್ಷ್ ಅಧಿಕಾರಕ್ಕೆ ಬರ್ತಾನೆ. ಈತ ಹೆಂಗಾಗಿದ್ದಪ್ಪ ಅಂದ್ರೆ ಈತನ ಹೆಸರೇ ಹೇಳುವಂತೆ ಆರಾಮಾಗಿದ್ದವ. ಆರಾಮ್ ಶಾ ಹೆಂಗಿದ್ದ? ಭಾಳ ಆರಾಮಾಗಿದ್ದ. ಇದು ನಿಮ್ಮ ತಲೆಗಿರಲಿ, ಸರಿನಾ? ಈ ಒಂದು ಕುತುಬುದ್ದೀನ್ ಐಬಕ್ ಮಗ ಆರಾಮ್ ಬಾಕ್ಷ್ ಈತ ಹೆಸರಿಗೆ ತಕ್ಕಂತೆ ಭಾಳಷ್ಟು ಆರಾಮಾಗಿದ್ದ. ಈತ ಇನ್ನೊಂದು ಹೇಳಬೇಕಾದ್ರೆ ಹೆಂಗಿತ್ತಪ್ಪ ಅಂತಂದ್ರೆ ಒಂದು ರೀತಿಯಾಗಿರ್ತಕ್ಕಂತಹ ವಿಷಯ ಲಂಪಟಾಗಿದ್ದ, ಐಷಾರಾಮಿ ಜೀವಿಯಾಗಿದ್ದ. ಆದ್ದರಿಂದ ಈತ 8 ತಿಂಗಳಲ್ಲಿ ಅಧಿಕಾರ ಕಳೆದುಕೊಂಡ, ಹೆಸರಿಗೆ ತಕ್ಕಂತೆ ಆರಾಮಾಗಿರ್ತಕ್ಕಂಥ ಜೀವನ ಮಾಡ್ಕೊಂಡು ಹೋಗಿದ್ದ. ಈಗ ಏನಾಯ್ತಪ್ಪ ಅಂತಂದರೆ ಕುತುಬುದ್ದೀನ್ ಐಬಕ್ ಹೇಳಿದ ಆಲ್ರೆಡಿ ಗುಜರಾತಿನ ಅನಿಲ್ ಮೇಲೆ ದಾಳಿ ಮಾಡಿ ಅಲ್ಲಿರ್ತಕ್ಕಂಥ 2ನೇ ಭೀಮದೇವನ ಸೋಲಿಸಿ ಅಲ್ಲಿರ್ತಕ್ಕಂಥ ಒಂದು ಸಂಪತ್ತನ್ನು ಲೂಟಿ ಮಾಡ್ಕೊಂಡು ವಾಪಸ್ ಬರಬೇಕಾದ್ರೆ ಆತನಿಗೊಬ್ಬ ಗುಲಾಮ ಸಿಕ್ಕಿದ್ದ ಇಲ್ತಮಶ್ ಅಂತ. ಹಾಗಾಗಿ ಕುತುಬುದ್ದೀನ್ ಐಬಕನ ನಿಷ್ಠಾವಂತ ಗುಲಾಮ ಮತ್ತು ಅಳಿಯನಾಗಿರ್ತಕ್ಕಂತಹ ಗುಲಾಮನಾಗಿರ್ತಕ್ಕಂತಹ ಇಲ್ತಮಶ್ನ ಕರ್ಕೊಂಬಂದು ಅವನಿಗೆ ತನ್ನ ಮಗಳು ಕೂಡ ಕೊಟ್ಟಿದ್ದಾವ. ಯಾರು? ಕುತುಬುದ್ದೀನ್ ಐಬಕ್. ಹೀಗಾಗಿ ಈತ ನಿಷ್ಠಾವಂತ ಗುಲಾಮ ಕೂಡ ಹೌದು, ಅಲ್ಲದೆ ಅಳಿಯ ಕೂಡ ಹೌದು ಇಲ್ತಮಶು. ಕುತುಬುದ್ದೀನ್ ಐಬಕ್ ಮಾವ, ಇಲ್ತಮಶ್ ಅಳಿಯ, ಮಾವಳಿ ಆಗ್ಬಿಟ್ರೆ ಈಗ. ಹೀಗಾಗಿ ನಿಷ್ಠಾವಂತ ಗುಲಾಮ ಮತ್ತು ಅಳೆಯನಾಗಿರ್ತಕ್ಕಂಥ ಇಲ್ತಮಶ್ ಏನು ಮಾಡ್ತಾನೆ, ಈ ರೀತಿ ಏನಪ್ಪ ಅಂದರೆ ವಿಷಯ ಲಂಪಟ ಐಷಾರಾಮಿ ಜೀವಿ ಒಂದು ನೆಗ್ಲಿಜೆನ್ಸಿ ಆಗಿರ್ತಕ್ಕಂತಹ ಆರಾಮ್ ಬಾಕ್ಷ್ ಅಥವಾ ಆರಾಮ್ ಶಾನನ ಏನಪ್ಪ ಅಂದರೆ 1211ರಲ್ಲಿ ದೆಹಲಿಯ ಜೂಡ್ ಮೈದಾನದಲ್ಲಿ ಕೊಂದಾಕಿ ಅಧಿಕಾರಕ್ಕೆ ಬರ್ತಾನೆ. ಈ ಇಲ್ತಮಶ್ನೇ ದೆಹಲಿ ಸುಲ್ತಾನ ಗುಲಾಮಿ ಸಂತತಿಯ ನಿಜವಾದ ಸ್ಥಾಪಕ. ಇದು ಕ್ಲಿಯರ್ ಆಗಿ ಗೊತ್ತಾಗಿರಲಿ. ಸ್ಥಾಪಕ ಅಂತಂದರೆ ಯಾರು? ಕುತುಬುದ್ದೀನ್ ಐಬಕ್. ನಿಜವಾದ ಸ್ಥಾಪಕ ಅಂತಂದರೆ ಯಾರು? ಈ ಇಲ್ತಮಶ್ ಆಗಿರ್ತಕ್ಕಂಥದ್ದು. ನೋಡ್ರಿ, ಇಲ್ತಮಶ್ ಹಂಗಾಗಿದ್ದ, ಬಂದಿದ್ದು ಎಲ್ಲಿಂದ? ಗುಜರಾತ್ ಅನಿಲ್ವಾಡದಿಂದ. ಕುತುಬುದ್ದೀನ್ ಐಬಕ್ ಜೊತೆ ಬಂದ, ಅವನ ಮಗಳಿಗೆ ಮದುವೆ ಆದ, ಅವನ ಗುಲಾಮ ಆದ, ಅಳಿಯ ಆದ, ಎಲ್ಲ ಆಗಿ ಕೊನೆಗೆ ತನ್ನ ಭಾವನಾಗುವಂತಹ ಸಂಬಂಧ ಹೊಂದಿರತಕ್ಕಂಥ ಆರಾಮ್ ಶಾ ಅಥವಾ ಆರಾಮ್ ಬಾಕ್ಷನ್ನ ದೆಹಲಿಯಲ್ಲಿರ್ತಕ್ಕಂತಹ ಜೂಡ್ ಮೈದಾನದಲ್ಲಿ ಕೊಲೆ ಮಾಡಿ ಆತನ ಒಂದು ಹೆಣದ ಮೇಲೆ ಕಾಲಿಟ್ಟು ಸಿಂಹಾಸನದ ಗದ್ದಿಗೆ ಏರಿದ ಇಲ್ತಮಶ್. ಹೀಗಾಗಿ ಈ ಒಂದು ಇಲ್ತಮಶ್ನನ್ನು ದೆಹಲಿ ಸುಲ್ತಾನರ ಗುಲಾಮಿ ಸಂತತಿಯ ನಿಜವಾದ ಸ್ಥಾಪಕ ಅಂತ ಕರಿತಾ ಹೋಗ್ತೀವಿ. ಪ್ರಶ್ನೆನಾದರೂ ದೆಹಲಿ ಸುಲ್ತಾನರ ಅಥವಾ ಗುಲಾಮಿ ಸಂತತಿಯ ನಿಜವಾದ ಸ್ಥಾಪಕ ಅಂತ ಬಂದಾಗ ನೀವಿಲ್ಲಿ ಇಲ್ತಮಶ್ ಅಂತ ಹಾಕ್ಲಿಕ್ಕೆ ಸಾಧ್ಯ ಆಗಿರಬೇಕು. ಇಲ್ತಮಶ್ ಅಂತ ಬಂದಾಗ ಯಾಕೆ ಹಿಂಗೆ ಕರಿತೀವಿ, ಇದ್ರ ವಿಶೇಷತೆ ಏನು, ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಇಲ್ಲಿ ಇಷ್ಟ ಅರ್ಥ ಮಾಡ್ಕೋಬೇಕು. ಕುತುಬುದ್ದೀನ್ ಐಬಕ್ ಆದಮೇಲೆ ಆರಾಮ್ ಶಾ ಅಥವಾ ಆರಾಮ್ ಬಾಕ್ಷ್ ಈತ ಭಾಳ ಆರಾಮಾಗಿದ್ದ. ಹೀಗಾಗಿ ಇದನ್ನು ಸಹಿಸದೇ ಇರತಕ್ಕಂತಹ ಇಲ್ತಮಶ್ ಈತನನ್ನು ದೆಹಲಿಯ ಜೂಡ್ ಮೈದಾನದಲ್ಲಿ ಕೊಂದಾಕ್ಬಿಟ್ಟು ಏನಪ್ಪ ಅಂದರೆ ಗುಲಾಮಿ ಸಂತತಿಯ ಒಂದು ಗದ್ದಿಗೆ ಇರತಕ್ಕಂಥದ್ದು. ಈತ ಗುಲಾಮಿ ಸಂತತಿ ನಿಜವಾದ ಸ್ಥಾಪಕ ಕೂಡ ಹೌದು. ಯಾರು? ಇಲ್ತಮಶ್ ಆಗಿರ್ತಕ್ಕಂಥದ್ದು. ಹಾಗಾದ್ರೆ ಇಲ್ತಮಶ್ನ ಸಾಧನೆ ಏನು ಅಂತಕ್ಕಂಥದ್ದನ್ನು ಮುಂದಿನ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಮಿಡಿವಲ್ ಹಿಸ್ಟ್ರಿ ನಾವೇನಿಗಿದು ಮಧ್ಯಕಾಲೀನ ಭಾರತ ಇತಿಹಾಸ ಅಂತ ಕರಿತೀವಲ್ಲ, ಅಲ್ಲಿ ಬರುವಂಥ ಅರಬ್ಬರಾಗಿರ್ಬೋದು, ಟರ್ಕರಾಗಿರ್ಬೋದು, ದೆಹಲಿ ಸುಲ್ತಾನರಾಗಿರ್ಬೋದು, ಆ ದೆಹಲಿ ಸುಲ್ತಾನರು ಬರ್ತಕ್ಕಂಥ ಗುಲಾಮಿ ಸಂತತಿ, ಏನಪ್ಪ ಅಂದರೆ ಖಿಲ್ಜಿ ಸಂತತಿ, ತುಘಲಕ್ ಸಂತತಿ, ಸಯ್ಯದ್ ಸಂತತಿ, ಲೋಧಿ ಸಂತತಿ, ಆಮೇಲೆ ಮೊಘಲರು ಬಂದಾಗ, ಹೌದಾ, ಈ ಎಲ್ಲ ವಿಷಯವನ್ನು ಭಾಳ ಈಸಿಯಾಗಿ ಅರ್ಥ ಮಾಡಿಸ್ಬೇಕಂತಕ್ಕಂಥ ಪ್ರಯತ್ನದಿಂದಾಗಿ ನನ್ನ ಮಿತಿಯೊಳಗೆ ಏನೆಲ್ಲ ಹೇಳಿಕ್ಕೆ ಸಾಧ್ಯ ಅದನೋ ಅದೆಲ್ಲವನ್ನು ಹೇಳ್ತಾ ಇದ್ದೀನಿ. ಸೊ ನಿಮ್ಗೇನಾದರೂ ಇನ್ನೂ ಒಂಚೂರು ಇದಕ್ಕೆ ಚೇಂಜಸ್ ಬೇಕು ಸರ್, ನಮಗೆ ಹಿಂಗೆ ಬೇಕು ಸರ್ ಅನ್ನಂಗಿದ್ರೆ, ಇಲ್ಲ ಸರ್ ತುಂಬ ಚೆನ್ನಾಗಿದೆ ಅನ್ನೋಂಗಿದ್ರೆ ಜಸ್ಟ್ ಒಂದು ಕಮೆಂಟ್ ಹಾಕಿ ನಿಮ್ಮ ಒಂದು ಒಪಿನಿಯನ್ ತಿಳಿಸ್ಕೊಡ್ರಿ. ಏನಾದರೂ ಬದಲಾವಣೆ ಬೇಕಾಗಿತ್ತು, ಏನಾದರೂ ಚೇಂಜಸ್ ಬೇಕಿತ್ತು ಅಂತಂದ್ರೂ ಕೂಡ ನಾನು ಚೇಂಜ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ಮುಂದಿನ ಒಂದು ಸೆಷನ್ನಲ್ಲಿ ಇಲ್ತಮಶ್ನನ್ನು ಹೊತ್ತು ತಂದು ನಿಮ್ಮ ಮುಂದೆ ಇಡ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಬಾಯ್.